So good evening, namaste. Welcome to the class. So ನನ್ನ ಹೆಸರು ನಿಂಗಪ್ಪ ಮಸ್ಲಿ. ಕ್ರ್ಯಾಕ್ ಕರ್ನಾಟಕ PSC ವಿತ್ ಇಂಡಿಯಾಸ್ ಲಾರ್ಜೆಸ್ಟ್ ಲರ್ನಿಂಗ್ ಪ್ಲಾಟ್ಫಾರ್ಮ್. ಸಬ್ಸ್ಕ್ರಿಪ್ಷನ್ ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ಸೊ ಟಾಪ್ ಎಜುಕೇಟರ್ಸ್ ಇದ್ದಾರೆ, ತಾವು ನೋಡ್ಕೋಬೋದು ಎಲ್ಲ ಇಲ್ಲಿ. ರೈಟ್. ಸೊ ಪ್ರೆಸೆಂಟ್ಸ್ ನ್ಯೂ ಗೋಲ್ ಕರ್ನಾಟಕ ಟೀಚಿಂಗ್ ಎಕ್ಸಾಮ್ಸ್ KTET, GPSTR ಮತ್ತು CTETಗೆ ಕೂಡ ಸೊ ಕೋರ್ಸ್ಗಳು ಕೂಡ ಸ್ಟಾರ್ಟ್ ಆಗಿದೆ. ರೈಟ್. ಈಗ ನೋಡಿ, ಇವತ್ತು 20% ಡಿಸ್ಕೌಂಟು ಕೂಡ ಇದೆ. ಅದನ್ನು ತಾವು ಯೂಸ್ ಮಾಡ್ಕೊಳ್ರಿ. ಸ್ಪರ್ಧಾ ಹಣವನ್ನಂತರ ಇದೆ. PCPSIಗೆ ಫ್ರೀ ಮಾಕ್ ಟೆಸ್ಟ್ ಚಾಂಪಿಯನ್ಶಿಪ್ ಬ್ಯಾಚ್ ಕೋರ್ಸ್ಗಳು ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ತಾವು ಜಾಯ್ನ್ ಆಗ್ಬೋದು. ಟಾರ್ಗೆಟ್ PSI, ಮಿಷನ್ KS ಸೊ ಮಾರ್ಚ್ 2 ಸ್ಟಾರ್ಟ್ ಆಗಿದೆ. ಸೊ ರೈಸ್ ಯುವರ್ ಹ್ಯಾಂಡ್ ಆಪ್ಷನ್ಸ್ ಇದೆ, ಅದನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿ. ಪ್ಲಸ್ ಬೆನಿಫಿಟ್ಸ್ ನೋಡಿ. ಸೊ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ, ರೈಸ್ ಯುವರ್ ಹ್ಯಾಂಡ್ ಆಪ್ಷನ್ಸ್, ರಿಕಾರ್ಡಿಂಗ್ ನೋಡ್ಬೋದು. ಎರಡೂ ಲ್ಯಾಂಗ್ವೇಜಲ್ಲಿ ಕೂಡ ಇರುತ್ತೆ. PDF ಡೌನ್ಲೋಡ್ ಮಾಡ್ಕೋಬೋದು. ಕಂಪ್ಲೀಟ್ ಸಿಲೆಬಸ್ಸನ್ನು ಕವರ್ ಮಾಡ್ಕೊಳ್ಳಾಗುತ್ತೆ. ಪ್ಲಸ್ ಮತ್ತು ಫ್ರೀಗೆ ಡಿಫ್ರೆನ್ಸ್, ಪ್ಲಸ್ಸಲ್ಲಿ ಕಂಪ್ಲೀಟ್ ಸಿಲೆಬಸ್ಸನ್ನು ಕವರ್ ಮಾಡಿಕೊಳ್ಳಾಗುತ್ತೆ. ಓಕೆ, ಸಬ್ಸ್ಕ್ರಿಪ್ಷನ್ ನೋಡಿ, ಈಗ 20% ಇದೆ. ರೈಟ್. ಸೊ ಇನ್ನು ಕೂಡ ತಮಗೆ ಕಡಿಮೆ ಆಗುವಂಥದ್ದು. ತಾವು ರೆಫರಲ್ ಕೋಡನ್ನು ಯೂಸ್ ಮಾಡ್ಬೋದು. ನಿಂಗೆ ಅಂತ ಇದೆ, ಈ ರೆಫರಲ್ ಕೋಡ್ ಯೂಸ್ ಮಾಡಿಬಿಟ್ಟು ಸೊ 20% ಡಿಸ್ಕೌಂಟ್ ಕೂಡ ತೊಗೋಬೋದು ಈಗ. ರೈಟ್. ಸೊ 2 ವರ್ಷ, 1 ವರ್ಷ, 6 ತಿಂಗಳು, 3 ತಿಂಗಳು. ಸೊ ದಿಸ್ ಈಸ್ ಯುವರ್ ಅನ್ ಅಕಾಡೆಮಿ. ಲೆಟ್ ಸ್ಟಾರ್ಟ್ ಟುಡೇಸ್ ಕ್ಲಾಸ್. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಓಕೆ. ಸೊ ನಮಸ್ತೆ, ವೆಲ್ಕಮ್ ಟು ದಿ ಕ್ಲಾಸ್. ವಿಕಾಸ್ ಅವರು, ಅಶ್ವಿನಿ ಅವರು, ಜಗದೀಶ್, ತುಳಸಿರಾಮ್ ನಮಸ್ತೆ, ಸಹನಾ ಅವರು, ನರಸಿಂಹ ಅವರು, ವಿಠಲ್ ಅವರು ನಮಸ್ತೆ. ಎಲ್ಲರಿಗೂ ವೆಲ್ಕಮ್ ಟು ದಿ ಕ್ಲಾಸ್. ರೈಟ್. ನಮಸ್ತೆ. ಸೊ ಲಾಸ್ಟ್ ಕ್ಲಾಸ್ ನಾವು ಸೌತ್ ಅಮೇರಿಕಾ ಬಗ್ಗೆ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ಕೂಡ ಸೌತ್ ಅಮೇರಿಕಾದ ಮುಂದುವರಿದ ಭಾಗ ಓಲ್ಡ್ NCERT. ನೆನ್ಪಿಟ್ಕೊಳ್ರಿ, ಓಲ್ಡ್ NCERTಯಲ್ಲಿ ವರ್ಲ್ಡ್ ಜಾಗ್ರಫಿ ಭಾಳ ಚೆಂದಾಗಿ ಕೊಟ್ಟಿದ್ದಾರೆ. ಓಲ್ಡ್ NCERT 6th ಕ್ಲಾಸ್. ಓಲ್ಡ್ NCERT 6th ಕ್ಲಾಸಲ್ಲಿ ಸೊ ನಾವು ಮೊದಲನೇ ಖಂಡ ಆಲ್ರೆಡಿ ಮುಗಿಸಿದ್ದೇವೆ. ಸೌತ್ ಅಮೇರಿಕಾದ ಬಗ್ಗೆ ನಾವು ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೇವೆ. ಸೌತ್ ಅಮೇರಿಕಾ, ರೈಟ್, ಅಂದರೆ ದಕ್ಷಿಣ ಅಮೇರಿಕಾದ ಖಂಡದ ಬಗ್ಗೆ ಆಲ್ರೆಡಿ ಆಲ್ಮೋಸ್ಟ್ ಎಕ್ಸ್ಪ್ಲನೇಷನ್ ಮಾಡಿದ್ದೇವೆ. ಮುಂದೆ ತಗೊಳ್ಳೋಣ. ಮೊದಲು ಈ ಬುಕ್ಸ್ ಮುಗಿಸಿ ಆಮೇಲೆ ಸ್ವಲ್ಪ ಎಕ್ಸ್ಟ್ರಾ ಮಿಸಲೇನಿಯಸ್ ಕೂಡ ನೋಡ್ಕೊಳ್ಳೋಣ ದಕ್ಷಿಣ ಅಮೇರಿಕಾ ಖಂಡದ ಬಗ್ಗೆ. ರೈಟ್. ಹಾಂ. ಸೊ ಇವತ್ತು ಆಲ್ಮೋಸ್ಟ್ ನಾವು ಕ್ಲೈಮೇಟ್ ಮುಗಿದಿದೆ, ನ್ಯಾಚುರಲ್ ವೆಜಿಟೇಷನ್ ಕೂಡ ಸ್ವಲ್ಪ ಭಾಗ ಆಗಿದೆ. ಸೊ ಇವತ್ತು ನಾವು ಸ್ಟಾರ್ಟ್ ಮಾಡೋದು ಸ್ವಾಭಾವಿಕ ಸಂಪನ್ಮೂಲಗಳ ಬಗ್ಗೆ ಕೂಡ ಸೊ ಡಿಸ್ಕಷನ್ ಮಾಡೋಣ. ಯಾವುದ್ರ ಬಗ್ಗೆ? ಸ್ವಾಭಾವಿಕ ಸಂಪನ್ಮೂಲಗಳು. 6th ಕ್ಲಾಸ್ NCERT ನೋಡಿ, ಸ್ವಾಭಾವಿಕ ಸಂಪನ್ಮೂಲಗಳಾಗಿರ್ಬೋದು. ಮೊದಲು ಸಂಪನ್ಮೂಲ, ಆಮೇಲೆ ಸ್ವಾಭಾವಿಕ ಸಂಪನ್ಮೂಲಗಳು. ನೋಡಿ, ಯಾವುದೇ ದೇಶಕ್ಕೆ ಸ್ವಾಭಾವಿಕ ಸಂಪನ್ಮೂಲಗಳು ಅತ್ಯವಶ್ಯಕ, ಭಾಳ ವೆರಿ ಇಂಪಾರ್ಟೆಂಟ್. ಮುಖ್ಯವಾಗಿ ನಾವು ದಕ್ಷಿಣ ಅಮೆರಿಕ ತೆಗೆದುಕೊಂಡಾಗ ಸೊ ಅನೇಕ ವಿವಿಧ ರೀತಿಯ ಸ್ವಾಭಾವಿಕ ಸಂಪನ್ಮೂಲಗಳನ್ನು ಕೂಡ ದಕ್ಷಿಣ ಅಮೆರಿಕ ಹೊಂದಿದೆ. ಮುಖ್ಯವಾಗಿ ಅರಣ್ಯ ಆಗಿರ್ಬೋದು, ವನ್ಯಜೀವಿ ಆಗಿರ್ಬೋದು ಮತ್ತು ಖನಿಜ ಸಂಪನ್ಮೂಲಗಳಲ್ಲಿ ಕೂಡ ಹೇರಳವಾಗಿ ಸೊ ಈ ಖಂಡದಲ್ಲಿ ಕಂಡುಬರುತ್ತೆ. ಮತ್ತೆ ಅದು ಒಂದೇ ಅಲ್ಲ, ಇನ್ನೊಂದು ಜಲ ಸಂಪನ್ಮೂಲಗಳು ಕೂಡ ಹೇರಳವಾಗಿದೆ. ಸೊ ನೋಡಿ, ಮೊದಲನೇದು ಸ್ವಾಭಾವಿಕ ಸಂಪನ್ಮೂಲ ತೆಗೆದುಕೊಂಡಾಗ ಅರಣ್ಯ ಆಗಿರ್ಬೋದು. ರೈಟ್. ಸೊ ಮತ್ತೆ ಅದರದ್ದು ವನ್ಯಜೀವಿ ಆಗಿರ್ಬೋದು, ಅನೇಕ ವನ್ಯಜೀವಿಗಳಿಗೆ ತವರೂರಾಗಿರುವಂಥ ಈ ದಕ್ಷಿಣ ಅಮೆರಿಕಾ ಖಂಡ. ಮತ್ತು ಹಾಗೆ ತೆಗೆದುಕೊಂಡಾಗ ಖನಿಜ ಸಂಪನ್ಮೂಲಗಳಾಗಿರ್ಬೋದು. ಖನಿಜ ಸಂಪನ್ಮೂಲಗಳಿಗೆ ಬಹಳ ಪ್ರಸಿದ್ಧ, ಮುಖ್ಯವಾಗಿ ಬ್ರೆಜಿಲ್, ವೆನೆಜುವೆಲಾ ಅದನ್ನೆಲ್ಲ ಡೀಟೇಲ್ ಆಗಿ ಹೇಳೋಣ. ಮತ್ತು ಸೊ ನಾವು ಹೇಳಿದಾಗ ಜಲವಿದ್ಯುತ್, ಇದಕ್ಕೂ ಕೂಡ ಭಾಳ ಇಂಪಾರ್ಟೆಂಟ್ ನೋಡ್ರಿ, ಜಲವಿದ್ಯುತ್. ಸೊ ಇದನ್ನು ಕೂಡ ನೋಡೋಣ. ಸೊ ಮುಖ್ಯವಾಗಿ ಪರಾಣ ಮತ್ತು ಪರ್ಗ್ವೆ ರಿವರ್ ಅಂತ ಹೇಳ್ತೀವಿ. ರೈಟ್. ಸೊ ಲೆಟ್ ಸ್ಟಾರ್ಟ್. ಶುರು ಮಾಡೋಣವಾ? ಸೊ ಲೆಟ್ ಸ್ಟಾರ್ಟ್. ಎಸ್. ಸೊ ನೋಡಿ, ಒಂದೊಂದೊಂದು ಡೀಟೇಲ್ ಆಗಿ ನೋಡ್ಕೊತ ಹೋಗೋಣ. ವೆಲ್ಕಮ್ ವಿಕಾಸ್ ಅವರೇ, ಹನುಮಯ್ಯ ಅವರೇ, ಎಲ್ಲರಿಗೂ ನಮಸ್ತೆ, ವೆಲ್ಕಮ್. ಸೊ ಮೊದಲನೇದಾಗಿ ನಾವು ನೋಡುವಂಥದ್ದು ಯಾವುದಂದ್ರೆ ಅರಣ್ಯ ಸಂಪತ್ತು ನೋಡೋಣ. ಅರಣ್ಯ ಸಂಪತ್ತು ಹೇಗಿದೆ ಅನ್ನೋದು ಇಲ್ಲಿ ತಿಳಿದುಕೊಳ್ಳೋಣ. ಫಸ್ಟ್ ಒನ್ ಏನಪ್ಪ ಅಂದರೆ ಅರಣ್ಯ ಸಂಪತ್ತು. ರೈಟ್. ಅರಣ್ಯ ಸಂಪತ್ತು. ಹಾಂ. ಸೊ ಮುಖ್ಯವಾಗಿ ನಾವು ತೆಗೆದುಕೊಂಡಾಗ ಅನೇಕ ವಿವಿಧ ರೀತಿಯ ಅರಣ್ಯ ಸಂಪತ್ತು ಕೂಡ ಈ ಖಂಡದಲ್ಲಿ ಕಂಡುಬರುತ್ತೆ. ಸೊ ಯಾವ ರೀತಿಯಪ್ಪ ಅಂದರೆ, ಸೊ ಮೊದಲನೇದಾಗಿ ನಾವು ತೆಗೆದುಕೊಂಡಾಗ ಅಮೆಜಾನ್ ಕಾಡುಗಳು ತೆಗೆದುಕೊಳ್ಳೋಣ. ಮೊದಲು ಅಮೆಜಾನ್ ಕಾಡುಗಳು. ರೈಟ್. ಸೊ ಅಮೆಜಾನ್ ಕಾಡುಗಳು ಸುಮಾರು ಜಗತ್ತಿನ 20% ಆಕ್ಸಿಜನ್ ಸಪ್ಲೈ ಮಾಡ್ತಾ ಇದೆ ಅಂತ ನಾವು ಹೇಳ್ತೀವಿ. ಅಮೆಜಾನ್ ಫಾರೆಸ್ಟ್ ಅಂತ ಹೇಳ್ತೀವಿ. ಅಮೆಜಾನ್ ಫಾರೆಸ್ಟ್ ದಟ್ಟವಾದಂಥ ಸೊ ಎಂಥ ಕಾಡುಗಳಂದರೆ ಸೊ ಮಳೆ ಕಾಡುಗಳಂತ ಕೂಡ ಹೇಳ್ತೀವಿ. ಇದು ಮಳೆ ಕಾಡುಗಳು, ಇಕ್ವೆಟೋರಿಯಲ್ ರೇನ್ ಫಾರೆಸ್ಟ್, ಸಮಭಾಜಕದ ಮಳೆ ಕಾಡುಗಳಂತೂ ಕೂಡ ಹೇಳ್ಬೋದು ನಾವು ಇದಕ್ಕೆ. ಸಮಭಾಜಕದ ಮಳೆ ಕಾಡುಗಳು. ರೈಟ್. ಸಮಭಾಜಕದ ಮಳೆ ಕಾಡುಗಳು ಹೇಗೆ ನಮ್ಮ
ಪಶ್ಚಿಮ ಘಟ್ಟ ಆಗಿರ್ಬೋದು, ಅಂಡಮಾನ್ ನಿಕೋಬಾರ್, ಪೂರ್ವಾಂಚಲಲ್ಲಿ ಕೂಡ ಇದೇ ರೀತಿ ಸ್ವಲ್ಪ ಕಂಡು ಬರೋದು. ಆದರೆ ಇಲ್ಲಿ ಬಹುಭಾಗ ನೋಡಿ, ಅಮೆಜಾನ್ ಬ್ರೆಜಿಲಲ್ಲಿ ನಾವು ತೆಗೆದುಕೊಂಡಾಗ ಮಳೆ ಕಾಡುಗಳಂತ ಹೇಳ್ತೀವಿ, ಇದು ಇಕ್ವೆಟೋರಿಯಲ್ ರೈನ್ ಫಾರೆಸ್ಟ್. ಇದಕ್ಕೆ ನಾವು ಏನಂತ ಕರಿತೀವಿ? ಇಕ್ವೆಟೋರಿಯಲ್ ರೈನ್ ಫಾರೆಸ್ಟ್ಗೆ ಏನಂತ ಕರಿತೀವಿ? ಸಾಮಾನ್ಯವಾಗಿ ನಾವು ಮಳೆ ಕಾಡುಗಳನ್ನು ಸೆಲ್ವಾಸ್ ಎಂದು ಕರೆಯುತ್ತೇವೆ. ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ರಿ, ಸೆಲ್ವಾಸ್. ಹಾಂ, ಸ್ವಲ್ಪ ರೆಸಲ್ಯೂಷನ್ ಹೈ ಇಟ್ಕೊಳ್ರಿ ಶರಣ್ ರಾಜ್ ಅವರೇ, ರೆಸಲ್ಯೂಷನ್ ಹೈ ಮಾಡ್ಕೊಳ್ರಿ, ರೆಸಲ್ಯೂಷನ್ ಹೈ ಇಟ್ಕೊಳ್ರಿ. ಹಾಂ, ರೆಸಲ್ಯೂಷನ್ ಜಾಸ್ತಿ ಇಟ್ಕೊಳ್ರಿ, ಸ್ವಲ್ಪ ಕ್ಲಿಯರಾಗಿ ಕಾಣಿಸುತ್ತೆ. ರೈಟಾ? ಹಾಂ, ನೋಡಿ ನೆಕ್ಸ್ಟ್ ನೋಡ್ರಿ ಇಲ್ಲಿ. ಆಯ್ತಾ? ರೆಸಲ್ಯೂಷನ್ ಹೈ ಇಟ್ಕೊಳ್ರಿ, ಕ್ಲೀನಾಗೆ ಕಾಣಿಸುತ್ತೆ ನಿಮಗೆ. ಅದೇ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ರೆಸಲ್ಯೂಷನ್ ಹೈ ಮಾಡ್ಕೊಳ್ರಿ, ಕ್ಲೀನಾಗಿ ಕಾಣಿಸುತ್ತೆ. ರೈಟ್, ಅರೌಂಡ್ 320 ಲೆವೆಲ್ಗೆ ಇಟ್ಕೊಳ್ರಿ, ಕ್ಲೀನಾಗಿ ತಮಗೆ ಕಾಣಿಸುತ್ತೆ. ಸಮಭಾಜಕದ ಮಳೆ ಕಾಡುಗಳನ್ನು ನಾವು ಸೆಲ್ವಾಸ್ ಎಂದು ಕರಿತೀವಿ. ಏನಂತ ಕರಿತೀವಿ? ಸೆಲ್ವಾಸ್. ಸಮಭಾಜಕದ ಮಳೆ ಕಾಡುಗಳನ್ನು ನಾವು ಸೆಲ್ವಾಸ್ ಎಂದು ಕರೆಯುತ್ತೇವೆ. ಸೆಲ್ವಾಸ್ ಎಂದು ಕರೆಯುತ್ತೇವೆ. ಯಾವುದು? ಈ ಅಮೆಜಾನ್ ಫಾರೆಸ್ಟನ್ನು ನಾವು ಸೆಲ್ವಾಸ್ ಎಂದು ಕೂಡ ಕರಿತೀವಿ. ಓಕೆ, ಸೊ ಮುಖ್ಯವಾಗಿ ಈ ಅಮೆಜಾನ್ ಕಾಡುಗಳಲ್ಲಿ ಕಂಡುಬರುವಂಥ ಮರಗಳು ಕೂಡ ನೋಡೋಣ. ಮರಗಳು ಬಹಳ ಇಂಪಾರ್ಟೆಂಟ್. ಇಲ್ಲಿ ಅಮೆಜಾನ್ ಕಾಡುಗಳು ನಾವು ತೆಗೆದುಕೊಳ್ಳೋಣ. ಅಮೆಜಾನ್ ಕಾಡುಗಳು, ಈ ಅಮೆಜಾನ್ ಕಾಡುಗಳು ಏನಕ್ಕೆ ಪ್ರಸಿದ್ಧಪ್ಪ ಅಂದರೆ ಗಟ್ಟಿಯಾದಂಥ ಮರಗಳಿದೆ. ಕಾಡುಗಳು ಎಂಥ ಮರಗಳು ಕಂಡು ಬರುತ್ತೆ? ಗಟ್ಟಿಯಾದ ಹಾರ್ಡ್ ವುಡ್ ಟ್ರೀಸ್ ಅಂತ ಹೇಳ್ತೀವಿ. ಗಟ್ಟಿಯಾದ ಮರಗಳು. ಸೊ ನಮಗೆ ಇಲ್ಲಿ ಕಂಡು ಬರುವಂಥದ್ದು ಯಾವ್ದ್ಯಾವುದು ಸರ್? ಗಟ್ಟಿಯಾದ ಮರಗಳು. ಒಂದನೇದು ಮಹೋಗನಿ. ಹೇಗೆ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಕೂಡ ಕಂಡು ಬರುತ್ತಲ್ಲ ಆಗುಂಬೆ ಸುತ್ತಮುತ್ತ, ಆ ರೀತಿ ಮಹೋಗನಿ ಮರ ಆಗಿರ್ಬೋದು. ರೈಟ್, ಹಾಗೆ ಎಬೋನಿ, ರೋಸ್ವುಡ್ಡು ಇವೆಲ್ಲ ತಾವು ಕೇಳಿದಿರಿ, ಇಂಥ ಮರಗಳು ಅಲ್ಲಿ ಕಂಡು ಬರ್ತವೆ ಇಲ್ಲಿ. ಮಹೋಗನಿ. ರೈಟ್, ಸೊ ಮತ್ತೆ ಅದು ತೆಗೆದುಕೊಂಡಾಗ ಹೇಳ್ರಿ ನೋಡೋಣ. ಮಹೋಗನಿ, ಹಾಂ, ಹಾರ್ಡ್ವುಡ್ ಟ್ರೀಸ್, ಮಹೋಗನಿ, ಎಬೋನಿ ಆಗಿರ್ಬೋದು. ಈವನ್ ರೋಸ್ವುಡ್. ಆದರೆ ಬಹು ಪ್ರಸಿದ್ಧ ಏನಪ್ಪ ಅಂದರೆ ಮಹೋಗನಿ ಭಾಳವಾಗಿ ಕಂಡು ಬರೋದು. ಇನ್ನೂ ಒಂದು ನೋಡ್ರಿ, ಅತ್ಯಂತ ಹಗುರವಾದ ಒಂದು ಮರ ಅಂತ ಕೂಡ ಹೇಳ್ತೀವಿ. ಅತ್ಯಂತ ಹಗುರವಾದ ಮರ, ಅದು ಕೂಡ ಈ ಕಾಡಿನಲ್ಲಿ ಕಂಡು ಬರೋದು. ಹಗುರವಾದ ಮರ ಅಂತ ಹೇಳಿ ತೆಗೆದುಕೊಂಡಾಗ ಸಾಮಾನ್ಯವಾಗಿ ನಾವು ಹೇಳ್ತೀವಿ ಯಾವ್ದು ಹೇಳ್ರಿ? ಬಲ್ಸಾ ಅಂತ ಹೇಳ್ತೀವಿ. ಈ ಬಲ್ಸಾ ಮರ ಕೂಡ ನಮಗೆ ಎಲ್ಲಿ ಕಂಡು ಬರುತ್ತೆ? ಈ ಅಮೆಜಾನ್ ಕಾಡುಗಳಲ್ಲಿ ಕೂಡ ಕಂಡು ಬರುತ್ತೆ. ರೈಟ್, ರೈನ್ ಫಾರೆಸ್ಟ್ ಮಳೆ ಕಾಡುಗಳಲ್ಲೇ ಕಂಡು ಬರೋದು. ದ ಲೈಟೆಸ್ಟ್ ವುಡ್, ಒನ್ ಆಫ್ ದ ಲೈಟೆಸ್ಟ್ ವುಡ್ ಇನ್ ದ ವರ್ಲ್ಡ್. ಜಗತ್ತಿನಲ್ಲಿ ಕಂಡು ಬರುವಂಥ ಲೈಟೆಸ್ಟ್ ವುಡ್ ಅಂತ ಹೇಳ್ತೀವಿ. ಅದು ಯಾವುದಂದ್ರೆ ಬಲ್ಸಾ ಮರ. ಜಗತ್ತಿನಲ್ಲಿ ಅತ್ಯಂತ ಹಗುರವಾದ ಮರ ಅಂತ ಕೂಡ ಹೇಳ್ತೀವಿ ನೋಡ್ರಿ. ಲೈಟೆಸ್ಟ್, ಜಗತ್ತಿನಲ್ಲಿ ಅತ್ಯಂತ ಹಗುರವಾದ ಮರ ಅಂತ ತೆಗೆದುಕೊಂಡಾಗ ಸೊ ಬಲ್ಸಾ ಅಂತ ಹೇಳ್ತೀವಿ. ಅದು ಕೂಡ ಕಂಡು ಬರೋದು ಅಮೆಜಾನ್ ಕಾಡುಗಳಲ್ಲಿ. ಇದು ಒಂದೇ ಅಲ್ಲ, ಮತ್ತೆ ಯಾವ ರೀತಿ ಕಂಡು ಬರುತ್ತೆ ಸರ್? ಇನ್ನೊಂದು ಮರ ಕಾರ್ನಾಬೂ ಅಂತ ಕೂಡ ಹೇಳ್ತೀವಿ. ಬರ್ಕೊಳ್ರಿ ಇದು ಕಾರ್ನಾಬಾ ಅಂತ ಹೇಳ್ತೀವಿ. ಓಕೆ, ಇದೊಂದು ಪಾಮ್ ಮರ, ತಾಳೆ ಮರ ಥರ ಇದೆ, ಪಾಮ್ ಮರ ಅಂತ ಹೇಳ್ತೀವಿ. ಪಾಮ್ ಟ್ರೀ ಇದೆಯಲ್ಲ, ಆ ರೀತಿ ಕಾರ್ನಾಬೂ ಅಂತ ಕೂಡ ಹೇಳ್ತೀವಿ. ಭಾಳ ಫೇಮಸ್ ಇದು. ಇದು ಏನು ಕೊಡತ್ತಪ್ಪ ಅಂದರೆ ವ್ಯಾಕ್ಸ್. ಓಕೆ, ವ್ಯಾಕ್ಸನ್ನು ನಾವು ತೆಗೆದುಕೊಳ್ಳೋದು ಈ ಮರದಿಂದ, ಕಾರ್ನಾಬೂ ಮರದಿಂದ. 1 ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಭಾಳ ಫೇಮಸ್. ಎಲ್ಲಿ ಯೂಸ್ ಮಾಡ್ತೀವಿ ಇದು? ಈ ಕಾರ್ನಾಬೂ ಮರನ ಎಲ್ಲಿ ಯೂಸ್ ಮಾಡ್ತೀವಿ? ಫರ್ನಿಚರಲ್ಲಿ ಯೂಸ್ ಮಾಡ್ತೇವೆ. ಫರ್ನಿಚರ್ ಅಂತ ಹೇಳ್ತೀವಿ. ಓಕೆ, ಮತ್ತೆ ಶೂ ಪಾಲಿಸಲ್ಲಿ ಯೂಸ್ ಮಾಡ್ತೇವೆ, ಕ್ಯಾಂಡಲಲ್ಲಿ ಯೂಸ್ ಮಾಡ್ತೇವೆ. ಕ್ಯಾಂಡಲ್ ತಯಾರಿಕೆಯಲ್ಲಿ ಉಪಯೋಗ ಮಾಡುವಂಥ ಮರ ಯಾವುದಂದರೆ ಒಂದು ಕಾರ್ನಾಬೂ ಮರ ಅಂತ ಹೇಳ್ತೀವಿ. ರೈಟ್, ಮತ್ತೆ ಶೂ ಪಾಲಿಸಲ್ಲಿ ಕೂಡ ನಿಮ್ಗೆ ಇಂಥವು ಮ್ಯಾಚ್ ದಿ ಫಾಲೋವಿಂಗಲ್ಲಿ ಕೇಳ್ತಾನ್ರಿ. ಒಂದು ನೆನ್ಪಿಟ್ಕೋಬೇಕು, ದಕ್ಷಿಣ ಅಮೆರಿಕ ಬಂದಾಗ ನಮಗೆ ವೆಜಿಟೇಷನ್ ಬಗ್ಗೆ ಭಾಳ ಕ್ವಶನ್ ಬರ್ತವೆ. ದಕ್ಷಿಣ ಅಮೆರಿಕ ಬಂದಾಗ ವೆಜಿಟೇಷನ್ ಬಗ್ಗೆ ಸಿಕ್ಕಾಪಟ್ಟಿ ಕ್ವಶನ್ಸ್ ನೆನ್ಪಿಟ್ಕೊಳ್ರಿ. ಓಕೆನಾ? ಮತ್ತೆ ಇನ್ನೊಂದು ಮರ ನೋಡೋಣ. ಇದಾದ ನಂತರ ನೋಡಿ, ಸೊ ಇನ್ನೊಂದು ಮರ ನೋಡ್ರಿ. ಇನ್ನೊಂದು ಮರಗಳಂತ ಹೇಳ್ತೀವಿ. ಎಲ್ಲಿ? ಅಮೆಜಾನ್ ಕಾಡುಗಳಲ್ಲಿ ಕಂಡು ಬರುವಂಥದ್ದು ಅಮೆಜಾನ್ ಕಾಡುಗಳು. ಮತ್ತು ವಿವಿಧ ರೀತಿಯ ನಮಗೆ ಮರಗಳು ಕೂಡ ಬರುತ್ತೆ. ಆಲ್ರೆಡಿ ಎಬೋನಿ, ರೋಸ್ವುಡ್ ಹೇಳಿದ್ದೇವೆ, ಮಹೋಗನಿ ಹೇಳಿದ್ದೇವೆ. ಇನ್ನೊಂದು ಮರ ತೆಗೆದುಕೊಂಡಾಗ ಭಾಳ ಫೇಮಸ್ ಸಿಂಕೋನಾ ಬಾರ್ಕ್. ನಮ್ಮಲ್ಲಿ ಕೂಡ ಕಂಡು ಬರುತ್ತೆ ನೋಡ್ರಿ, ಸಿಂಕೋನಾ ಬಾರ್ಕ್ ಅಂತ ಹೇಳ್ತೀವಿ. ತೊಗಟೆ, ಸಿಂಕೋನಾ ಅಥವಾ ಸಿಂಚೋನಾ. ಓಕೆ, ಬಾರ್ಕ್ ಅಂತ ಹೇಳ್ತೇವೆ, ತೊಗಟೆ. ಇದನ್ನು ನಾವು ಎಲ್ಲಿ ಯೂಸ್ ಮಾಡ್ತೇವ್ರಿ? ಇದ್ರದ್ದು ಸಿಂಚೋನಾ ಅನ್ನೋದು ಮುಖ್ಯವಾಗಿ ಎಲ್ಲಿ ಯೂಸ್ ಮಾಡ್ತೇವೆ ಹೇಳ್ರಿ ನೋಡೋಣ. ಇದು ಮೆಡಿಸಿನಲ್ಲಿ ಯೂಸ್ ಮಾಡ್ತೀವಿ. ಮೆಡಿಸಿನ್ ಮುಖ್ಯವಾಗಿ. ಸೊ ಸಿಂಕೋನಾ ಮೆಡಿಸಿನ್. ಕ್ವಿನೈನ್ ಮುಖ್ಯವಾಗಿ ನಾವು ತೆಗೆದುಕೊಳ್ಳೋದು ಮಲೇರಿಯಾ. ಸೊ ನಮಗೆ ಗುಣಪಡಿಸಲು ಬೇಕಾಗತ್ತೆ, ಕ್ವಿನೈನ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ನಾವು ಉಪಯೋಗ ಮಾಡೋದು ಸಿಂಕೋನಾ ಬಾರ್ಕ್.
ನೆನ್ಪಿಟ್ಕೊಳ್ರಿ ಇದೊಂದು. ಯೂಸ್ಡ್ ಫಾರ್ ಮೆಡಿಸಿನ್ ಆ್ಯಂಡ್ ಕ್ವಿನೈನ್ ಅಂತ ಕೂಡ ಹೇಳ್ತೀವಿ. ಇನ್ನೂ ಒಂದು ಮರ ಬರುತ್ತೆ ಸಿಕಲ್ ಅಂತ ಕೂಡ ಹೇಳ್ತೀವಿ. ಸಿಕಲ್ ಭಾಳ ಇಂಪಾರ್ಟೆಂಟ್ ನೋಡ್ರಿ. ಸಿಕಲ್ ಕೇಳ್ತಾನೆ ನಿಮಗೆ ಮ್ಯಾಥ್ಸ್ ದಿ ಫಾಲೋಯಿಂಗ್ ಅಲ್ಲಿ ಭಾಳ ಸಲ UPSC ಎಕ್ಸಾಮಲ್ಲಿ ಕೂಡ ಕೇಳಿದ್ದೇನೆ. ಸಿಕಲ್ ಅಂತ ಕೂಡ ಹೇಳ್ತೀವಿ. ಸೊ ಇದನ್ನು ನಾವು ಎಲ್ಲಿ ಯೂಸ್ ಮಾಡ್ತೇವೆ? ಸಿಕಲ್ ಚಿವಿಂಗ್ ಗಮ್ ಅಂತ ಹೇಳ್ತೀವಿ. ನಾವೆಲ್ಲ ಚಿವಿಂಗ್ ಗಮ್ ಎಲ್ಲ ತಿಂತೇವಲ್ಲ, ಸೊ ಅದರಲ್ಲಿ ಯೂಸ್ ಮಾಡುವಂಥದ್ದು ಕೂಡ ಏನಪ್ಪ ಅಂದರೆ ಒಂದು ಮರ ಯಾವುದಂತಾರೆ ಫೇಮಸ್ ಸಿಕಲ್ ಅಂತ ಹೇಳ್ತೀವಿ. ಚಿವಿಂಗ್ ಗಮ್ ಅಲ್ಲಿ ಉಪಯೋಗ ಮಾಡ್ತೇವೆ. ಸಿಂಕೋನೋಬಾರ್ಕ್ ಕ್ವಿನೈನ್, ಸೊ ಮಲೇರಿಯಾ ಔಷಧಿ ಅಂತ ಹೇಳ್ತೇವಲ್ಲ, ಆ ಮಲೇರಿಯಾ ಔಷಧಿಯಲ್ಲಿ ಕೂಡ ನಾವು ಯೂಸ್ ಮಾಡೋದು ಈ ಸಿಂಕೋನಾ. ಇಷ್ಟು ನೆನ್ಪಿಟ್ಕೊಳ್ರಿ. ರೈಟ್, ಅರ್ಥ ಆಯ್ತಾ ಇದು? ಓಕೆ. ಸೊ ಇನ್ನೊಂದು ಪ್ರಸಿದ್ಧ ಮರ ಇದೆ. ಇನ್ನೊಂದು ಪ್ರಸಿದ್ಧ ಮರ ಯಾವುದಪ್ಪ ಅಂದರೆ ಮುಖ್ಯವಾಗಿ ಪೂರ್ವದ ಹೈಲ್ಯಾಂಡ್ಸ್ ಅಲ್ಲಿ ಕಂಡು ಬರೋದು. ಮುಖ್ಯವಾಗಿ ಪೂರ್ವದ ಹೈಲ್ಯಾಂಡ್ಸ್ ಅಂತ ಹೇಳ್ತೀವಿ. ಪೂರ್ವದ ಹೈಲ್ಯಾಂಡ್ಸ್, ಪೂರ್ವದ ಎತ್ತರದ ಪ್ರದೇಶಗಳು. ಸೊ ಬ್ರೆಜಿಲಲ್ಲಿ ನಮಗೆ ಕಂಡು ಬರುವಂಥದ್ದು. ಬ್ರೆಜಿಲ್, ಯುರುಗ್ವೆಯಲ್ಲಿ ಕೂಡ ಸ್ವಲ್ಪ ಭಾಗ ಇದೆ, ಆದರೆ ಬಹುಭಾಗ ಬ್ರೆಜಿಲಲ್ಲಿ ಕಂಡು ಬರುವಂಥದ್ದು. ಇಲ್ಲಿ ನಮಗೆ ಏನು ಕಂಡು ಬರುತ್ತೆ ಸರ್? ರೈಟ್. ಸೊ ಇಲ್ಲಿ ಯಾವ ಮರ? ಒಂದು ಎರ್ಬಾ ಅಂತ ಹೇಳ್ತೀವಿ. ಇಲ್ಲಿ ಎರ್ಬಾ ಕೇಳಿದೆ ನೋಡ್ರಿ, ಭಾಳ ಸಲ ಎಕ್ಸಾಮಲ್ಲಿ ಕೂಡ ಕೇಳಿದಾನೆ. ಎರ್ಬಾ ಮರ ಎದಕ್ಕೆ ಪ್ರಸಿದ್ಧ ಅಂದ್ರೆ ಇದು ಎರ್ಬಾ. ರೈಟ್. ಎರ್ಬಾ ಯಾವ ರೀತಿ? ನಮ್ಮಲ್ಲಿ ಹೇಗೆ ಚಹಾ ಇದೆ ಅಲ್ರಿ, ಜಸ್ಟ್ ಲೈಕ್ ಟೀ ಅಂತ ಹೇಳ್ತೀವಿ. ಇದು ಚಹಾ ಮರ, ಟೀ ಮರ ಅಂತ ಹೇಳ್ತಿಲ್ಲ ನೋಡಿ. ಇದರ ಎಲೆಗಳಿಂದ ನಾವೇನು ಮಾಡ್ತೇವೆ? ಟೀ ತಯಾರಿಕೆ ಮಾಡ್ತೇವೆ. ಎರ್ಬಾ, ಮುಖ್ಯವಾಗಿ ಎರ್ಬಾ ನೆನ್ಪಿಟ್ಕೊಳ್ರಿ, ಇದು ಎರ್ಬಾ ಅಂತ ಹೇಳ್ತೀವಿ. ಸೊ ಎರ್ಬಾ ವೆರಿ ಫೇಮಸ್ ಎಲ್ಲಪ್ಪ ಅಂದರೆ ಸೊ ಈಸ್ಟರ್ನ್ ಹೈಲ್ಯಾಂಡ್ಸ್ ಅಲ್ಲಿ ಕಂಡು ಬರುವಂಥದ್ದು ಚಹಾ ರೀತಿಯ ಮರ. ಚಹಾ, ಇದರ ಎಲೆಗಳಿಂದ ನಾವು ಚಹಾ ಕೂಡ ತಯಾರು ಮಾಡ್ತೇವೆ. ರೈಟ್. ಇನ್ನೂ ಒಂದು ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಕ್ವೆಬ್ರಾಚೋ ಅಂತ ಹೇಳ್ತೀವಿ. ನೋಡಿ ಹೆಸರು ಹೆಂಗಿದೆ ನೋಡ್ರಿ, ಅದು ಕ್ವೆಬ್ರಾಚೋ. ಇವು ನಿಮ್ಮ ಎಕ್ಸಾಮಲ್ಲಿ ಕೇಳಿದನ್ರಿ, UPSC ಎಲ್ಲ ಬಂದಿದೆ ಇವೆಲ್ಲ. ಕ್ವೆಬ್ರಾಚೋ ಮರ, ಕ್ವೆಬ್ರಾಚೋ ನೀಟಾಗಿ ಬರ್ಕೊಳ್ರಿ. ಇದರ ಅರ್ಥ ಏನಪ್ಪ ಅಂದರೆ ಆಕ್ಸ್ ಬ್ರೇಕರ್ ಅಂತ ಕೂಡ ಹೇಳ್ತೀವಿ. ಕ್ವೆಬ್ರಾಚದ ಅರ್ಥ ಏನು? ಆಕ್ಸ್ ಬ್ರೇಕರ್ ಅಂತ ಹೇಳ್ತೀವಿ ನೋಡ್ರಿ. ಆಕ್ಸ್ ಬ್ರೇಕರ್ ಅಂತ ಹೇಳ್ತೀವಿ. ಇದು ಒಂದು ಗ್ರ್ಯಾಂಡ್ ಚಾಕೋದ ಗಟ್ಟಿ ಮರ ಅಂತ ಹೇಳ್ತೀವಿ. ಗ್ರ್ಯಾಂಡ್ ಚಾಕೋ ಇದು ಆಲ್ರೆಡಿ ನಾವು ಹೇಳಿದ್ದೇವೆ. ಗ್ರ್ಯಾಂಡ್ ಚಾಕೋ ಬ್ರೆಜಿಲಲ್ಲಿ ಕಂಡು ಬರುತ್ತೆ, ಪರಗ್ವೆಯಲ್ಲಿ ಕಂಡು ಬರುತ್ತೆ. ರೈಟ್. ಈವನ್ ಅರ್ಜೆಂಟೈನಲ್ಲಿ ಕಂಡು ಬರುವಂಥ ಒಂದು ದಟ್ಟವಾದ ಕಾಡುಗಳು ಮತ್ತು ಒಂದು ಹುಲ್ಲುಗಾವಲು ಥರ ಪ್ರದೇಶ ಕಂಡು ಬರೋದು ಗ್ರ್ಯಾಂಡ್ ಚಾಕೋ. ಗ್ರ್ಯಾಂಡ್ ಚಾಕೋದ ಒಂದು ಗಟ್ಟಿ ಮರ ಅಂತ ಹೇಳ್ತೀವಿ. ಆ ಗಟ್ಟಿ ಮರ ಯಾವುದಪ್ಪ ಅಂದರೆ ರೈಟ್, ಸೊ ಕ್ವೆಬ್ರಾಚೋ ಅಂತ ಕೂಡ ಹೇಳ್ತೀವಿ. ರೈಟ್. ಇದನ್ನು ಎಲ್ಲಿ ಯೂಸ್ ಮಾಡ್ತೇವೆ? ಕ್ವೆಬ್ರಾಚನನ್ನು ಲೆದರ್, ಚರ್ಮ ಕೈಗಾರಿಕೆ ಅಂತ ಹೇಳ್ತೀವಿ. ಚರ್ಮ ಕೈಗಾರಿಕೆಗಳಲ್ಲಿ ಇದನ್ನು ನಾವು ಉಪಯೋಗ ಮಾಡ್ತೇವೆ. ಚರ್ಮ ಕೈಗಾರಿಕೆ, ಲೆದರ್ ಇಂಡಸ್ಟ್ರಿಯಲ್ಲಿ ಟ್ಯಾನಿಂಗ್ ಲೆದರ್ ಅಂತ ಕೂಡ ಹೇಳ್ತೀವಿ. ಟ್ಯಾನಿಂಗ್ ಲೆದರ್ ನೆನ್ಪಿಟ್ಕೊಳ್ರಿ, ಟ್ಯಾನಿಂಗ್ ಲೆದರ್ ಅಂತ ಹೇಳ್ತೀವಿ. ಸೊ ಅಲ್ಲಿ ನಾವು ಉಪಯೋಗ ಮಾಡುವಂಥದ್ದು ಕ್ವೆಬ್ರಾಚೋ. ರೈಟ್. ತಿಳಿತಾರೆ ಇದು? ನೆನ್ಪಿಟ್ಕೊಬಿಡ್ರಿ. ಇದನ್ನು ಏನು ಕೊಡುತ್ತೆ ಅಂದರೆ ನಮಗೆ ಟ್ಯಾನಿಕ್ ಆ್ಯಸಿಡ್ ಕೊಡುತ್ತೆ. ಈ ಟ್ಯಾನಿಕ್ ಆ್ಯಸಿಡನ್ನು ನಾವು ಎಲ್ಲಿ ಯೂಸ್ ಮಾಡ್ತೇವೆ ಅಂದರೆ ಚರ್ಮದ ಕೈಗಾರಿಕೆಯಲ್ಲಿ. ಸೊ ಉಪಯೋಗ ಮಾಡುವಂಥದ್ದು ಮರ ಯಾವುದಪ್ಪ ಅಂದರೆ ಕ್ವೆಬ್ರಾಚೋ, ಆಕ್ಸ್ ಬ್ರೇಕರ್ ಅಂತ ಕೂಡ ಕರಿತೀವಿ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ಹಾಗೆ ತೆಗೆದುಕೊಂಡಾಗ ನೋಡಿ, ಮತ್ತೆ ನಾವೀಗ ಫಾರ್ ಎಕ್ಸಾಂಪಲ್ ಆ್ಯಂಡೀಸ್ ಅಂತ ಹೇಳ್ತೀವಿ. ಆ್ಯಂಡೀಸ್ ಪರ್ವತ ಪ್ರದೇಶದಲ್ಲಿ ಕೂಡ ಸಸ್ಯವರ್ಗ ಕಂಡು ಬರುತ್ತೆ. ಆ್ಯಂಡೀಸ್ ಅಲ್ಲಿ ಕಂಡು ಬರುವಂಥ ಅರಣ್ಯ ಯಾವ ರೀತಿ ಅರಣ್ಯ? ಸೊ ನೋಡಿ ಯಾವ ರೀತಿ ಅರಣ್ಯ ಕಂಡು ಬರುತ್ತೆ ನಮಗೆ? ಮೊಂಟಾನೆ ಸಸ್ಯವರ್ಗ ಅಂತ ಹೇಳ್ತೀವಿ. ಮೊಂಟಾನೆ ಸಸ್ಯವರ್ಗ ಹೇಗೆ ನಮ್ಮ ಹಿಮಾಲಯದಲ್ಲಿ ಕಂಡು ಬರುತ್ತೆ ನೋಡ್ರಿ, ಹಿಮಾಲಯದಲ್ಲಿ ಕಂಡು ಬರುತ್ತಲ್ಲ ಆ ರೀತಿ ಸಸ್ಯವರ್ಗ ಕೂಡ ಇಲ್ಲಿ ಕಂಡು ಬರುತ್ತೆ. ರೈಟ್. ಮೊಂಟಾನೆ ಸಸ್ಯವರ್ಗ ಯಾವ ರೀತಿ? ಅಲ್ಪೈನ್ ಕಾಡುಗಳು ಕೂಡ ಕಂಡು ಬರುತ್ತೆ, ಸೂಚಿಪರ್ಣ ಕಾಡುಗಳು ಕೂಡ ಕಂಡು ಬರುವಂಥದ್ದು. ಸೊ ನೆನ್ಪಿಟ್ಕೊಳ್ರಿ, ಸೂಚಿಪರ್ಣ ಕಾಡುಗಳು ಕೂಡ ಕಂಡು ಬರುತ್ತೆ ಎತ್ತರ ಪ್ರದೇಶದಲ್ಲಿ. ಸೂಚಿಪರ್ಣ ಸೊ ಕಾಡುಗಳು ಕೂಡ ಇದೆ, ಆದರೆ ಬಹುಭಾಗ ಚೀಲಿ ಕಡೆ ನಮಗೆ ಹೇರಳವಾಗಿ ಕಂಡು ಬರುತ್ತೆ. ಇಲ್ಲಿ ಮೊಂಟಾನೆ ರೀತಿಯ ಸಸ್ಯವರ್ಗ ಅಂತ ಹೇಳ್ತೀವಿ. ನಮ್ಮ ಹಿಮಾಲಯದಲ್ಲಿ ಯಾವ ರೀತಿಯ ಸಸ್ಯವರ್ಗ ಕಂಡು ಬರುತ್ತೆ? ಈಗ ಟೆಂಪರೇಟ್ ಫಾರೆಸ್ಟ್ ಅಂತ ಹೇಳ್ತೀವಿ. ವೆಟ್ ಟೆಂಪರೇಟ್ ಫಾರೆಸ್ಟ್, ಆರ್ದ್ರ ಸಮಶೀತೋಷ್ಣ ಕಾಡುಗಳು ಮತ್ತು ಸಮಶೀತೋಷ್ಣ ಕಾಡುಗಳು. ಅಲ್ಪೈನ್ ಸಸ್ಯವರ್ಗ ಅಂದರೆ ಹುಲ್ಲುಗಾವಲಿರುತ್ತೆ ಮತ್ತು ಸಣ್ಣ ಮರಗಳಿರುತ್ತೆ ಈ ರೀತಿ. ಮತ್ತೆ ಇನ್ನೂ ಎತ್ತರಕ್ಕೆ ಹೋದರೆ ಟಂಡ್ರಾ ರೀತಿಯ ಸಸ್ಯವರ್ಗ ಕೂಡ ಸೊ ಈ ಆ್ಯಂಡೀಸ್ ಅಲ್ಲಿ ಕಂಡು ಬರುತ್ತೆ, ಎತ್ತರದಲ್ಲಿ ಹಿಮದ ಪ್ರದೇಶದಲ್ಲಿ. ಅಂದರೆ ಮೊಂಟಾನೆ ಸಸ್ಯವರ್ಗ ಹಿಮಾಲಯದಲ್ಲಿ ಹೇಗೆ ಕಂಡು ಬರುತ್ತೆ ಅದೇ ರೀತಿಯ ಸಸ್ಯವರ್ಗ ಈ ಆ್ಯಂಡೀಸ್ ಪರ್ವತದಲ್ಲಿ ಕೂಡ ಕಂಡು ಬರುವಂಥದ್ದು. ಸೊ ಮುಖ್ಯವಾಗಿ ಸೂಚಿಪರ್ಣ ಕಾಡುಗಳಾಗಿರ್ಬೋದು, ಸಮಶೀತೋಷ್ಣ ಕಾಡುಗಳಂತೂ ಕೂಡ ಹೇಳ್ತೀವಿ. ರೈಟ್. ಇವು ಎಂಥ ವುಡ್ಡಪ್ಪ ಅಂದರೆ ಇಲ್ಲಿ ಸಾಫ್ಟ್ ವುಡ್ ಅಂತ ಹೇಳ್ತೀವಿ. ತೆಳುವಾದ ಮರ ಅಂತ ಹೇಳ್ತೀವಿ, ತೆಳು ಸಾಫ್ಟ್ ವುಡ್. ಸೊ ಇದನ್ನು ನಾವು ಕಾಗದ ಕೈಗಾರಿಕೆಗಳಲ್ಲಿ ಬಹುಭಾಗವಾಗಿ ನಾವು ಉಪಯೋಗ ಮಾಡುವಂಥದ್ದು ಯಾವುದಂದ್ರೆ ಸೊ ಈ ಸಾಫ್ಟ್ ವುಡ್ ಅಂತ ಹೇಳ್ತೀವಿ, ಸೂಚಿಪರ್ಣ ಕಾಡುಗಳಾಗಿರ್ಬೋದು. ರೈಟ್. ಇದು ಒಂದೇ ಅಲ್ಲ, ಇವನ್ ದಕ್ಷಿಣದ ಚೀಲಿ ಅಂತ ತೆಗೆದುಕೊಂಡಾಗ ದಕ್ಷಿಣದ ಚೀಲಿಯಲ್ಲಿ ಸೊ ನಮಗೆ ಬಹುಭಾಗ
ಯಾವ ರೀತಿ ಕಂಡು ಬರುತ್ತೆ ದಕ್ಷಿಣ ಚೀಲಿಯಲ್ಲಿ ತೆಗೆದುಕೊಂಡಾಗ ಸೊ ನಮಗೆ ಕೊನಿಫೆರಸ್ ಅಂತ ಹೇಳ್ತೀವಿ. ಅದೇ ಸೂಚಿಪರ್ಣ ಕಾಡುಗಳು ಬಹುವಾಗಿ ನಮಗೆ ಇಲ್ಲಿ ಕಂಡು ಬರುವಂಥದ್ದು ಕೊನಿಫೆರಸ್ ಫಾರೆಸ್ಟ್ ಅಂದರೆ ಸೂಚಿಪರ್ಣ ಕಾಡುಗಳು ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಎದರಲ್ಲಿ ಯೂಸ್ ಮಾಡ್ತೇವೆ? ಕಾಗದ ಕೈಗಾರಿಕೆಗಳಲ್ಲಿ ಬಹುವಾಗಿ ಉಪಯೋಗ ಮಾಡುವಂಥದ್ದು. ಇಷ್ಟು ನೆನ್ಪಿಟ್ಕೊಂಡ್ಬಿಡ್ರಿ ಇವೆಲ್ಲ, ಓಕೆನಾ? ಸೊ ಇದು ಏನಪ್ಪಾ ಅಂದರೆ ಅರಣ್ಯ ಸಂಪತ್ತು, ಈ ಖಂಡದ ಅರಣ್ಯ ಸಂಪತ್ತು ಅಂತ ಹೇಳ್ತೀವಿ. ಈ ಖಂಡದ ಅರಣ್ಯ ಸಂಪತ್ತು, ರೈಟ್. ನೆಕ್ಸ್ಟ್ ನೋಡೋಣ ಈಗ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ನಿಮಗೆ ವನ್ಯಜೀವಿ ಅಂತ ಹೇಳ್ತೇವೆ ನೋಡ್ರಿ. ವನ್ಯಜೀವಿ ಭಾಳ ಇಂಪಾರ್ಟೆಂಟ್ ನೋಡ್ರಿ. ವನ್ಯಜೀವಿಗಳು ನಿಮಗೆ ಮ್ಯಾಪಲ್ಲಿ ತೋರಿಸ್ತೀನಿ ಯಾವ್ಯಾವ ವನ್ಯಜೀವಿಗಳು ಎಲ್ಲೆಲ್ಲಿ ಕಂಡು ಬರುತ್ತೆ ಅನ್ನೋದು. ವನ್ಯಜೀವಿಗಳು ವೈಲ್ಡ್ ಲೈಫ್ ಅಂತ ಹೇಳ್ತೀವಿ ನೋಡಿ. 6th ಸ್ಟ್ಯಾಂಡರ್ಡ್ NCERTಯಲ್ಲಿ ಇಷ್ಟು ಡೀಟೇಲ್ ಆಗಿ ತಮಗೆ ಕೊಟ್ಟು ಬಿಟ್ಟಿದ್ದಾರೆ. ಒಂದೊಂದು ನೋಡೋಣ, ಒಂದೊಂದು ಕ್ಲೀನಾಗಿ ನೋಡ್ಕೊಳ್ರಿ ವೈಲ್ಡ್ ಲೈಫ್ ಹೆಂಗಿದೆ ಅನ್ನೋದು. ಓಕೆ, ಹಾಂ ರೈಟ್. ಒಂದೊಂದು ನೋಡ್ಕೊಂಡು ಹೋಗೋಣ ಯಾವ್ಯಾವುದಪ್ಪ ಅಂದರೆ ವೈಲ್ಡ್ ಲೈಫು. ನೋಡಿ ಈಗ ಇದರಲ್ಲಿ ನೋಡೋಣ ಒಂದೊಂದು ಯಾವ್ಯಾವ ಪ್ರಾಣಿಗಳು ಎಲ್ಲೆಲ್ಲಿ ಕಂಡು ಬರುತ್ತೆ ಒಂದು ರೌಂಡ್ ನೋಡ್ಕೊಂತ ಹೋಗೋಣ. ಈಸ್ಟಲ್ ಹೈಲ್ಯಾಂಡ್ಸ್ ಆಗಿರ್ಬೋದು, ರೈಟ್. ಸೊ ಮೆಮಲ್ ಯಾವುದಿದೆ ಎಲ್ಲನೂ ಒಂದೊಂದು ನೋಡ್ಕೊಂತ ಹೋಗೋಣ. ಈಗ ನೋಡ್ರಿ ಮೊದಲನೇದಿಲ್ಲಿ ಈ ಪ್ರದೇಶದಲ್ಲಿ ತೆಗೆದುಕೊಂಡಾಗ ಆರ್ಮಾಡಿಲ್ಲೋ ಅಂತ ಹೇಳ್ತೀವಿ, ಒಂದು ಸಸ್ತನಿ ಅಂತ ಹೇಳ್ತೀವಿ, ರೈಟ್. ಆರ್ಮಾಡಿಲ್ಲೋ ಇದೊಂದು ಮೆಮಲ್ ಸಸ್ತನಿ, ಭಾಳ ಫೇಮಸ್ ನೋಡ್ರಿ ಆರ್ಮಾಡಿಲ್ಲೋ, ರೈಟ್. ಸೊ ಇನ್ನೊಂದು ನಾವು ತೆಗೆದುಕೊಂಡಾಗ ಇಲ್ಲಿ ಜಾಗರ್, ಇದು ಕೂಡ ಕೇಳಿದ್ರಿ ನೀವು, ಜಾಗರ್ ರೈಟ್. ಇರಲಿ, ಕ್ವಶನ್ಸ್ ಕೂಡ ಕೇಳಿದ್ದೀನಿ. ಹಾಗೆ ಇನ್ನೊಂದು ನೋಡ್ರಿ, ಈಗ ಸವನ್ನಾ ಪ್ರದೇಶದಲ್ಲಿ ಕಂಡು ಬರುತ್ತೆ ನೋಡ್ರಿ ಒಂದು ರೌಂಡ್, ಕ್ಯಾಂಡರ್ ಅಂತ ಹೇಳ್ತೀವಿ, ಕ್ಯಾಂಡರ್. ಓಕೆ, ಕ್ಯಾಂಡರ್ ಇದೊಂದು ನೆನಪಿಟ್ಕೊಳ್ಳಿ. ಕ್ಯಾಂಡರ್ ಒನ್ ಆಫ್ ದ ಲಾರ್ಜೆಸ್ಟ್ ಪ್ರೇ ಇನ್ ದ ವರ್ಲ್ಡ್ ಅಂತ ಕೂಡ ಹೇಳ್ತೀವಿ. ಲಾರ್ಜೆಸ್ಟ್ ಪ್ರೇ ಇನ್ ದ ವರ್ಲ್ಡ್, ಲಾರ್ಜೆಸ್ಟ್ ಪ್ರೇ ಇನ್ ದ ವರ್ಲ್ಡ್. ಒಂದು ಪ್ರಾಣಿ ಅಂತ ಹೇಳ್ತೀವಿ, ಲಾರ್ಜೆಸ್ಟ್ ಪ್ರಾಣಿ. ಆಸ್ಟ್ರಿಚ್ ಥರ ಒಂದು ಎತ್ತರವಾದಂಥ ಪ್ರಾಣಿ ಥರ ನೋಡ್ರಿ, ಬರ್ಡ್ ಅದು, ಲಾರ್ಜೆಸ್ಟ್ ಬರ್ಡ್ ಆಫ್ ಪ್ರೇ ಅಂತ ಹೇಳ್ತೀವಿ. ಇದೊಂದು ಬರ್ಡ್, ಇದು ಪಕ್ಷಿ ಇದು, ರೈಟ್. ಇದೊಂದು ಏನಪ್ಪ ಅಂದರೆ ಬರ್ಡ್. ಒಂದೊಂದು ನೋಡೋಣ, ಆಮೇಲೆ ಡೀಟೇಲಾಗಿ ಎಲ್ಲ ನೋಡೋಣ. ಹಾಗೆ ನೋಡ್ರಿ, ಈ ಆಂಡೀಸ್ ಪರ್ವತ ಪ್ರದೇಶ ನಾವು ತೆಗೆದುಕೊಂಡಾಗ ಇಲ್ಲಿ ಭಾಳ ಫೇಮಸ್ ಏನಂದರೆ ಲಾಮಾಗಳು, ಲಾಮಾ ಅಂತ ಹೇಳ್ತೀವಿ. ಲಾಮಾದ ವಿಧಗಳು ಕೂಡ ನೋಡೋಣ. ಲಾಮಾ ಭಾಳ ಪ್ರಸಿದ್ಧ. ಮುಖ್ಯವಾಗಿ ನಾವು ಲಾಮಾ ಎಲ್ಲಿ ಕಂಡು ಬರುತ್ತೆ? ಪೆರು ದೇಶ ಭಾಳ ಪ್ರಸಿದ್ಧ. ಇಂಕಾ ಸಿವಿಲೈಸೇಷನ್ ಅಂತ ಹೇಳ್ತೀವಿ. ಇಂಕಾ ಸಿವಿಲೈಸೇಷನ್ ತಾವು ಹಿಸ್ಟ್ರಿ ಓದಿದ್ರೆ ಅಲ್ಲಿ ಕೂಡ ಇರುತ್ತೆ ನೋಡ್ರಿ, ವರ್ಲ್ಡ್ ಹಿಸ್ಟ್ರಿಯಲ್ಲಿ ಕೂಡ ಇದೆ ನಿಮಗೆ, ರೈಟ್. ಇಂಕಾ ಸಿವಿಲೈಸೇಷನ್ ಅಂತ, ಇಂಕಾ ನಾಗರಿಕತೆ ಅಂತ ಹೇಳ್ತೀವಿ. ಸೊ ಲಾಮಾಗೆ ಭಾಳ ಪ್ರಸಿದ್ಧ. ಹೇಗೆ ನಮ್ಮಲ್ಲಿ ಮರುಭೂಮಿಯಲ್ಲಿ ನಮ್ಮಲ್ಲಿ ಒಂಟೆಗಳಿರುತ್ತೆ, ಮತ್ತು ಸೊ ಹಿಮಾಲಯದಲ್ಲಿ ಚಮರಿ ಮೃಗ ಇದೆ, ಅದೇ ರೀತಿ ಈ ದಕ್ಷಿಣ ಅಮೆರಿಕದಲ್ಲಿ ಲಾಮಾಗಳು ಭಾಳ ಪ್ರಸಿದ್ಧ. ದಕ್ಷಿಣ ಅಮೆರಿಕದಲ್ಲಿ ಏನು ಪ್ರಸಿದ್ಧ? ಲಾಮಾಗಳು ಭಾಳ ಪ್ರಸಿದ್ಧ. ನೀಟಾಗಿ ನೆನ್ಪಿಟ್ಕೊಳ್ರಿ ಇದೊಂದು, ರೈಟ್ ಸರ್? ಎಸ್. ಸೊ ನೆನ್ಪಿಟ್ಕೊಳ್ಳಿ, ಲಾಮಾ ಆಯ್ತಾ. ಲಾಮಾ ಆದಮೇಲೆ ನಿಮಗೆ ಆ್ಯಂಟ್ ಈಟರ್ ಅಂತ ಹೇಳ್ತೀವಿ. ಇದೊಂದು ಸಸ್ಯ ಬರುತ್ತೆ ನೋಡ್ರಿ, ಅದೊಂದು ನಿಮ್ಗೆ ಇಂಥವೇ ಎಕ್ಸಾಮಲ್ಲಿ ಕೇಳೋದು, ರೈಟ್. ಆ್ಯಂಟ್ ಈಟರ್ ಅಂತ ಹೇಳ್ತೀವಿ. ಸೊ ಆ್ಯಂಟ್ ಈಟರ್ ಅಪ್ಪ ಅಂದರೆ ಇರುವೆಗಳನ್ನು ತಿನ್ನುವಂಥದ್ದು ಆ್ಯಂಟ್ ಈಟರ್. ಇದು ಕೂಡ ಏನೋ ಒಂದು ಸಸ್ತನಿ, ರೈಟ್. ಆ್ಯಂಟ್ ಈಟರ್, ರೈಟ್. ಸರಿ. ಹಾಗೆ ಇನ್ನೊಂದು ಬರುತ್ತೆ ಫ್ಲೈಟ್ಲೆಸ್ ಬರ್ಡ್ ಅಂತ ಹೇಳ್ತೀವಿ, ರಿಯಾ. ಇನ್ನೊಂದು ಬರುತ್ತೆ ರಿಯಾ ಅಂತ ಹೇಳ್ತೀವಿ ನೋಡ್ರಿ, ರೈಟ್. ಸೊ ಮರುಭೂಮಿಯಲ್ಲಿ ಕಂಡು ಬರುತ್ತಲ್ಲ ರಿಯಾ. ಸೊ ಇದು ಕೂಡ ಒಂದು ಭಾಳ ಫೇಮಸ್, ರಿಯಾ ಫ್ಲೈಟ್ಲೆಸ್ ಬರ್ಡ್. ಓಕೆ, ಒಂದು ನೆನ್ಪಿಟ್ಕೊಳ್ರಿ, ಲೆಸ್ ಬರ್ಡ್. ಆಸ್ಟ್ರಿಚ್ ಆಗಿರ್ಬೋದು, ಆಯಿತಾ. ಸೊ ಆಸ್ಟ್ರಿಚ್ ಥರ ಹೇಗೆ ಆಸ್ಟ್ರಿಚ್ ಕಂಡು ಬರುತ್ತೆ ಆಫ್ರಿಕಾದಲ್ಲಿ, ಅದೇ ರೀತಿಯಲ್ಲಿ ಸೌತ್ ಆಫ್ರಿಕಾದಲ್ಲಿ ಕಂಡು ಬರೋದು ರಿಯಾ ಅಂತ ಕೂಡ ಹೇಳ್ತೀವಿ. ಒಂದು ಕ್ಯಾಂಡರ್ ಪ್ರಾಣಿ ಕೂಡ ಏನಪ್ಪ ಅಂದರೆ ಒಂದು ಲಾರ್ಜೆಸ್ಟ್ ಬರ್ಡ್ ಪ್ರೇ ಇನ್ ದ ವರ್ಲ್ಡ್ ಅಂತ ಹೇಳ್ತೀವಿ. ಕ್ಯಾಂಡರ್ ಹದ್ದು ರಣಹದ್ದು ಥರ ಕಂಡು ಬರುತ್ತೆ ಕ್ಯಾಂಡರ್ ಅನ್ನೋದು. ಸೊ ಒಂದೊಂದು ಎಕ್ಸ್ಪ್ಲನೇಷನ್ ಮಾಡೋಣ ಈಗ, ಒಂದೊಂದು ಡಿಟೇಲ್ ಆಗಿ ಹೇಳೋಣ. ಎಸ್ ಸರ್. ಹಾಂ, ಅಲ್ಪಕ ಇದೆ ಎಲ್ಲನೂ ಹೇಳ್ತೀನಿ, ಒಂದೊಂದು ನೋಡೋಣ ಈಗ. ಲೆಟ್ ಸ್ಟಾರ್ಟ್ ಮಾಡೋಣ ಈಗ. ನೋಡ್ರಿ ಒಂದೊಂದು ನೋಡೋಣ್ರಿ. ಹಾಂ, ಈಗ ನೋಡ್ರಿ, ಈ ಖಂಡದಲ್ಲಿ ನಾವು ತೆಗೆದುಕೊಂಡಾಗ ಸುಮಾರು ಈ ಖಂಡದಲ್ಲಿ, ಸೊ ದಕ್ಷಿಣ ಅಮೇರಿಕಾ ಖಂಡ ನಾವು ತೆಗೆದುಕೊಂಡಾಗ ಅಮೆಜಾನ್ ಬೇಸಿನಲ್ಲಿ ನಮಗೆ ಅಮೆಜಾನ್ ಜಲಾನಯನ ಪ್ರದೇಶದಲ್ಲಿ ಕೂಡ ನಮಗೆ ಪ್ರಾಣಿ ವರ್ಗ ಸಸ್ಯವರ್ಗ ಕೂಡ ಕಂಡು ಬರುತ್ತೆ, ರೈಟ್. ಸೊ ನೋಡಿ ಒಂದು ರೌಂಡ್ ಈಗ ನೋಡ್ರಿ, ಮುಖ್ಯವಾಗಿ ನಾವು ತೆಗೆದುಕೊಂಡಾಗ ಈ ಖಂಡದಲ್ಲಿ, ಇನ್ ದಿಸ್ ಕಾಂಟಿನೆಂಟ್, ಈ ಖಂಡದಲ್ಲಿ ಸುಮಾರು ಯಾಕಂದ್ರೆ ಸ್ಟೇಟ್ಮೆಂಟ್ ವೈಸ್ ಕೇಳ್ತಾನೆ ನಿಮಗೆ, ಸುಮಾರು 1500 ಅಂತ ಹೇಳ್ತೀವಿ, 1500 ಓಕೆ ವಿವಿಧ ಪಕ್ಷಿಗಳು ಕೂಡ ಕಂಡು ಬರುತ್ತೆ. ಕಲರ್ಫುಲ್ ಬರ್ಡ್ಸ್ ಅಂತ ಹೇಳ್ತೀವಿ, ವಿವಿಧ. ಸೊ
ಪಕ್ಷಿಗಳು ಅಂತ ಹೇಳ್ತೀವಿ. ಪಕ್ಷಿಗಳು ಕಂಡು ಬರುತ್ತವೆ ಸುಮಾರು 1500ಕ್ಕಿಂತ ಹೆಚ್ಚು. ರೈಟ್, ನೆನ್ಪಿಟ್ಕೊಳ್ರಿ. ದಿಸ್ ಕಾಂಟಿನೆಂಟ್ ಪೊಸೆಸಸ್ ಮೋರ್ ದ್ಯಾನ್ 1500 ರೈಟ್ ವೆರಿ ಕಲರ್ಫುಲ್ ಬರ್ಡ್ಸ್ ಅಂತ ಹೇಳ್ತೀವಿ. ವಿವಿಧ ಬಣ್ಣದ ಪಕ್ಷಿಗಳಂತ ಹೇಳ್ತೀವಿ. ಮುಖ್ಯವಾಗಿ ವಿವಿಧ ಬಣ್ಣದ ಪಕ್ಷಿಗಳು ಕೂಡ ನಮಗೆ ಈ ಖಂಡದಲ್ಲಿ ನಮಗೆ ಕಂಡು ಬರುವಂಥದ್ದು. ನೆನ್ಪಿಟ್ಕೊಳ್ರಿ ಇದೊಂದು. ಓಕೆ, ಈಗ ಒಂದು ರಣಹದ್ದು ಅಂತ ನಾವು ಹೇಳ್ತೇವೆ. ಹೇಗೆ ನಮ್ಮಲ್ಲಿ ರಣಹದ್ದು ಪ್ರಸಿದ್ಧಿ ಇದೆಯಲ್ಲ, ಇಲ್ಲಿ ಬಹಳ ಪ್ರಸಿದ್ಧಿ ಯಾವುದಪ್ಪ ಅಂದರೆ ಮೊದಲನೇದಾಗಿ ನಾವು ತೆಗೆದುಕೊಳ್ಳೋಣ ಕ್ಯಾಂಡರ್ ಅಂತ ಹೇಳ್ತೇವೆ. ಕ್ಯಾಂಡರ್ ನಾವು ಇಲ್ಲಿ ನಮ್ಮ ರಣಹದ್ದು ಥರ ಇದೆ ರಣಹದ್ದು. ಇದು ಯಾವ ರೀತಿಯಪ್ಪ ಅಂದರೆ ಜಗತ್ತಿನಲ್ಲೇ ಒಂದು ಅತ್ಯಂತ ದೊಡ್ಡ ರೈಟ್ ಬರ್ಡ್ ಪ್ರೇ ಅಂತ ಹೇಳ್ತೀವಿ. ಬರ್ಕೊಳ್ರಿ, ಇದಕ್ಕೆ ಏನಂತ ಬರಬೇಕು? ಲಾರ್ಜೆಸ್ಟ್ ಬರ್ಡ್ ಆಫ್ ಪ್ರೇ ಇನ್ ದ ವರ್ಲ್ಡ್ ಅಂತ ಹೇಳ್ತೇವೆ. ಏನಿದ್ರ ಅರ್ಥ? ಬರ್ಡ್ ಆಫ್ ಪ್ರೇ ಇನ್ ದ ವರ್ಲ್ಡ್ ಅಂದ್ರೆ ಏನು? ರೈಟ್. ನೋಡಿ, ಅತ್ಯಂತ ದೊಡ್ಡ ಒಂದು ಬೇಟೆಯಾಡುವಂತ ಒಂದು ಯಾವುದಪ್ಪ ಅಂದ್ರೆ ಪಕ್ಷಿ ಅಂತ ಕೇಳಿದಾಗ ಕ್ಯಾಂಡರ್ ಅಂತ ಕೂಡ ಹೇಳ್ತೀವಿ. ಲಾರ್ಜೆಸ್ಟ್ ಬರ್ಡ್ ಆಫ್ ಪ್ರೇ ಇನ್ ದ ವರ್ಲ್ಡ್, ಅತ್ಯಂತ ದೊಡ್ಡದಾದಂತ ಅತ್ಯಂತ ಪ್ರಸಿದ್ಧವಾದಂತ ಬೇಟೆಯಾಡುವಂತ ಒಂದು ಪಕ್ಷಿ ಅಂತ ನಾವು ತೆಗೆದುಕೊಂಡಾಗ ಯಾವ್ದಂತ ಹೇಳ್ತೀವಿ? ಕ್ಯಾಂಡರ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ರಿ, ಕ್ಯಾಂಡರ್ ಈಸ್ ವೆರಿ 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 ಇಂಪಾರ್ಟೆಂಟ್. ಕ್ಯಾಂಡರ್ ಬಹಳ ಇಂಪಾರ್ಟೆಂಟ್, ಕೇಳ್ತಾನೆ ನಿಮಗೆಲ್ಲ. ಓಕೆನಾ? ರೈಟ್. ನೆಕ್ಸ್ಟ್ ಎರಡನೇ ತೆಗೆದುಕೊಳ್ಳೋಣ. ಎರಡನೇದು ಯಾವುದಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಎರಡನೇ ತೆಗೆದುಕೊಳ್ಳೋಣ ರಿಯಾ ಅಂತ ಹೇಳ್ತೇವೆ. ಒಂದು ರಿಯಾ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ರಿಯಾ ನೋಡಿ, ರಿಯಾ ಏನಪ್ಪಾ ಅಂದ್ರೆ ಇದೊಂದು ಫ್ಲೈಟ್ಲೆಸ್ ಬರ್ಡ್ ಅಂತ ಕೂಡ ಹೇಳ್ತೇವೆ. ಬರ್ಕೊಳ್ರಿ, ಫ್ಲೈಟ್ಲೆಸ್, ಹಾರಲಾರದ ಒಂದು ಪಕ್ಷಿ ಅಂತ ಹೇಳ್ತೀವಿ. ಫ್ಲೈಟ್ಲೆಸ್, ರೈಟ್, ಫ್ಲೈಟ್ಲೆಸ್ ಬರ್ಡ್ ಅಂತ ಹೇಳ್ತೀವಿ. ಇದೊಂದು ಹಾರಲಾರದ ಪಕ್ಷಿ. ಹೇಗೆ ಆಸ್ಟ್ರಿಚ್ ಇದೆಯಲ್ಲ ಅದೇ ರೀತಿ ಕಂಡು ಬರುವಂಥದ್ದು ಒಂದು ಹಾರಲಾರದ ಪಕ್ಷಿ ಯಾವುದಂದ್ರೆ ಈ ರಿಯಾ ಅಂತ ಕೂಡ ಹೇಳ್ತೀವಿ. ನೆನ್ಪಿಟ್ಕೊಳ್ರಿ ಇದೊಂದು. ಓಕೆ, ಹಾರಲಾರದ ಪಕ್ಷಿ ಯಾವುದಂತ ಹೇಳಿದ್ರೆ ಈ ರಿಯಾ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ರಿ ಇದು. ಜಸ್ಟ್ ಲೈಕ್ ಯಾವ ರೀತಿ ಅಂದ್ರೆ ಹಾರಲಾರದ ಪಕ್ಷಿ ಅಂತ ಹೇಳ್ತೀವಿ. ಆಸ್ಟ್ರಿಚ್ ಇದೆ, ತಾವೆಲ್ಲ ಕೇಳಿದಿರ ಆಸ್ಟ್ರಿಚ್. ಆಸ್ಟ್ರಿಚ್ ಎಲ್ಲಿ ಕಂಡು ಬರುತ್ತೆ ನಮಗೆ? ತಾವು ನೋಡಿದಿರ, ಆಫ್ರಿಕಾದಲ್ಲಿ ಕಂಡು ಬರೋದು. ಎಲ್ಲಿ ಆಸ್ಟ್ರಿಚ್ ಕಂಡು ಬರೋದು? ಆಫ್ರಿಕಾದಲ್ಲಿ. ಹಾಗೆ ಅದೇ ರೀತಿ ಏಮು ಕೂಡ ಕೇಳಿದಿರ. ಏಮು ಕೇಳಿದಿರಲ್ಲ ತಾವೆಲ್ಲ? ಏಮು ಎಲ್ಲಿ ಕಂಡು ಬರುತ್ತೆ? ಆಸ್ಟ್ರೇಲಿಯಾ. ಇವು ಕೂಡ ಯಾವ ರೀತಿಯಪ್ಪ ಅಂದ್ರೆ ಏಮು, ಆಸ್ಟ್ರೇಲಿಯಾ, ಈ ಆಸ್ಟ್ರಿಚು, ಇವು ಕೂಡ ಏನಂದ್ರೆ ಹಾರಲಾರದ ಪಕ್ಷಿಗಳು. ಹಾರಲಾರದ ಇದೇ ರೀತಿ ಒಂದು ಪಕ್ಷಿ ಸೌತ್ ಅಮೆರಿಕದಲ್ಲಿ ಕಂಡು ಬರುತ್ತೆ. ಅದೇ ಯಾವ್ದಪ್ಪ ಅಂದ್ರೆ ರಿಯಾ ಅಂತ ಹೇಳ್ತೀವಿ. ರಿಯಾ, ರೈಟ್. ನೆನ್ಪಿಟ್ಕೊಂಡ್ಬಿಡಿ ಇಷ್ಟು. ರಿಯಾ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಏಮು ಆಯ್ತಾರೆ. ಓಕೆ, ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಸ್ಪೈಡರ್ ಮಂಕಿ ಅಂತ ಹೇಳ್ತೇವೆ. ಅಕ್ರೋಬೆಟಿಕ್ ಸ್ಕಿಲ್ಸ್. ಓಕೆ, ಒಂದು ವಿಚಿತ್ರವಾದಂಥ ಒಂದು ಕಲೆಗಳನ್ನು ಕೂಡ ಹೊಂದಿರುವಂಥದ್ದು ಸ್ಪೈಡರ್ ಮಂಕೀಸ್. ಮಂಗಗಳಂತ ಕೂಡ ಹೇಳ್ತೇವೆ ಸ್ಪೈಡರ್ ಮಂಕೀಸ್. ಇಂಗ್ಲೀಷ್ದಾಗೂ ಬರ್ಕೊಳ್ರಿ, ನೋ ಪ್ರಾಬ್ಲಮ್. ಸ್ಪೈಡರ್ ಮಂಕೀಸ್ ಅಂತ ಹೇಳ್ತೀವಿ. ಸ್ಪೈಡರ್ ಮಂಕೀಸ್ ಇವು ಎಲ್ಲಿ ಕಂಡು ಬರುತ್ತೆ ಅಂದರೆ ರೈಟ್ ಅಕ್ರೋಬೆಟಿಕ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಅಕ್ರೋಬೆಟಿಕ್ ನೈಪುಣ್ಯತೆಯನ್ನು ಹೊಂದಿರುವಂಥದ್ದು ಯಾವುದಂದ್ರೆ ಈ ಸ್ಪೈಡರ್ ಮಂಕೀಸ್. ಅಮೆಜಾನ್ ಕಾಡುಗಳಲ್ಲಿ ಕೂಡ ಕಂಡು ಬರೋದು. ಅಮೆಜಾನ್ ಫಾರೆಸ್ಟ್, ಅಮೆಜಾನ್ ಕಾಡುಗಳಲ್ಲಿ ಇದೆ ನೋಡ್ರಿ. ರೈಟ್, ದಟ್ಟವಾದ ಅರಣ್ಯಗಳಲ್ಲಿ ಕೂಡ ನಮಗೆ ಇವು ಕೂಡ ಕಂಡು ಬರುತ್ತೆ. ಆಮೇಲೆ ಓಲ್ ಮಂಕೀಸ್ ಅಂತ ಹೇಳ್ತೇವೆ. ಓಲ್ ಮಂಕೀಸ್, ಸ್ವಲ್ಪ ಇಂಗ್ಲೀಷ್ ನೆನ್ಪಿಟ್ಕೊಳ್ರಪ್ಪ. ಓಲ್ ಮಂಕೀಸ್ ಇವು ನೈಟ್ ಲವರ್ಸ್ ಅಂತ ಹೇಳ್ತಾರೆ. ನೆನ್ಪಿಟ್ಕೊಳ್ರಿ, ಓಲ್ ಮಂಕೀಸ್ ಎದಕ್ಕೆ ಬಂದ ನೈಟ್ ಲವರ್ಸ್. ರೈಟ್. ಮತ್ತೆ ಸ್ಕ್ವಿರಲ್ ಮಂಕೀಸ್, ಮಂಕಿಗಳಲ್ಲೇ ವಿಧಗಳಿದೆ ನೋಡ್ರಿ. ಹೆಣ್ಣೆಚ್ಚೆ ಹೇಳ್ತೇವಲ್ಲ, ಅಳಿಲು ಥರ ಹೇಳ್ತಿರಲ್ಲ, ಅಳಿಲು ಥರ ಇರುವಂಥ ಮಂಗಗಳಂತ ಕೂಡ ಹೇಳ್ತೀವಿ. ಸ್ಕ್ವಿರಲ್ ಮಂಕೀಸ್, ರೈಟ್. ಇದು ಜಂಟಲ್ನೆಸ್ ಅಂತ ಹೇಳ್ತೀವಿ. ಇದು ಎದಕ್ಕಪ್ಪ ಅಂದರೆ ಜಂಟಲ್ನೆಸ್, ಸ್ವಲ್ಪ ಏನಪ್ಪ ಅಂದ್ರೆ ಮೃದುವಾಗಿರುತ್ತೆ. ಜಂಟಲ್ನೆಸ್ ನೋಡಿ ಯಾವ ರೀತಿ ಕೂಡ ವರ್ಣನೆ ಮಾಡಿದ್ದಾರೆ. ಅಕ್ರೋಬೆಟಿಕ್ ಸ್ಕಿಲ್ಸ್ ಅನ್ನು ಹೊಂದಿದ್ದು ಸ್ಪೈಡರ್ ಮಂಕೀಸ್. ರೈಟ್. ಓಲ್ ಮಂಕೀಸ್ ಬಂದಾಗ ನೈಟ್ ಲವರ್ಸ್ ಅಂತ ಹೇಳ್ತೀವಿ. ಸ್ಕ್ವಿರಲ್ ಮಂಕೀಸ್ ಅಂತ ಬಂದಾಗ ಜಂಟಲ್ನೆಸ್ಗೆ ಬಹಳ ಪ್ರಸಿದ್ಧ ಅಂತ ಹೇಳ್ತೀವಿ ನೋಡ್ರಿ. ರೈಟ್ ಸರ್, ಎಷ್ಟು ನೆನ್ಪಿಟ್ಕೊಂಡ್ಬಿಡ್ರಿ ಇದು. ಓಕೆ, ಆಯ್ತಲ್ಲ ಪಕ್ಷಿಗಳು ಭಾಳ ಆಯ್ತು ನೋಡ್ರಿ. ಈಗ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ, ಈಗ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಅನೇಕ ವಿಧದ ಸರೀಸೃಪಗಳು ಕೂಡ ಕಂಡು ಬರುತ್ತೆ. ಸರೀಸೃಪಗಳಂತ ಹೇಳ್ತೀವಿ ನೋಡ್ರಿ. ರೆಪ್ಟೈಲ್ಸ್ ಇದಾವೆ. ರೆಪ್ಟೈಲ್ಸ್ ಅಂತ ನಾವೇಂದ್ರೆ ಏನು ಹೇಳ್ತೀವಿ? ಸರೀಸೃಪಗಳು ಅಂತ ಹೇಳ್ತೀವಿ. ಸರೀಸೃಪಗಳು ತಮಗೆಲ್ಲರಿಗೂ ಗೊತ್ತಿರುವಂಥದ್ದು ಯಾವ್ದ್ಯಾವ್ದು ರೆಪ್ಟೈಲ್ಸು? ಸ್ನೇಕ್, ಹಾವುಗಳಾಗಿರ್ಬೋದು. ದೊಡ್ಡ ಆಲ್ರೆಡಿ ನೀವು ನೋಡಿದಿರಿ ಪೈಥಾನ್ಸ್ ಅಂತ ಹೇಳ್ತೀವಿ. ಪೈಥಾನ್ ದೊಡ್ಡ ಹಾವುಗಳು ಕೂಡ ನೋಡಿದಿರಿ.
ಫಿಲ್ಮಲ್ಲೆಲ್ಲ ನೋಡಿದ್ರೆ ಅನಾಕೊಂಡ ಅಂತ ಒಂದು ಫಿಲ್ಮು ಕೂಡ ಬಂದಿತ್ತು, ನೋಡಿರ್ಬೋದು ತಾವೆಲ್ಲ. ಸ್ನೇಕ್ಸ್ ಆಗಿರ್ಬೋದು, ಪೈಥಾನ್ಸ್ ಆಗಿರ್ಬೋದು, ದೊಡ್ಡ ಹಣ್ಣುಗಳು, ಆಯಿತಾ, ಪೈಥಾನ್ಗಳಾಗಿರ್ಬೋದು. ಮತ್ತು ಇದರಲ್ಲಿ ವೆರಿ ಫೇಮಸ್ ಏನಪ್ಪ ಅಂದರೆ ಅನಾಕೊಂಡ ಅಂತ ದೊಡ್ಡದಾದಂಥ ಒಂದು ಪೈಥಾನ್ ಯಾವುದಂದರೆ ಅನಾಕೊಂಡ. ಫಿಲ್ಮ್ ಕೂಡ ಬಂದಿದೆ, ಭಾಳ ಫೇಮಸ್, ಒಂದು ಇಂಗ್ಲೀಷ್ ಮೂವಿ ಕೂಡ ಬಂದಿರುವಂಥದ್ದು ಅನಾಕೊಂಡ, ಭಾಳ ಪ್ರಸಿದ್ಧ ನೋಡಿದ್ದು ಅನಾಕೊಂಡ. ಓಕೆನಾ? ಹಾಂ, ಸುಮಾರು 10 ಮೀಟರ್ ಅಷ್ಟು ಉದ್ದ ಇರುತ್ತೆ ನೋಡಿದ್ದು ಹಾವು, ದೊಡ್ಡ ಹಾವು, ಆಯಿತಾ, ಹೆಬ್ಬಾವು ಥರ ಹೇಳ್ತಿರಲ್ಲ, ಹೆಬ್ಬಾವು. ಸೊ ಅಂಥದ್ದು ಭಾಳ ಫೇಮಸ್ ಏನಪ್ಪ ಅಂದರೆ ಅಮೆಜಾನ್ ನದಿಯಲ್ಲಿ ಕೂಡ ಕಂಡು ಬರುವಂಥದ್ದು ಯಾವುದಪ್ಪ ಅಂದರೆ ಇದು ಕೂಡ ಅನಾಕೊಂಡ ಕೂಡ ಕಂಡು ಬರುತ್ತೆ ಅಮೆಜಾನ್ ನದಿಯಲ್ಲಿ. ಅಮೆಜಾನ್ ನದಿಯಲ್ಲಿ ಕಂಡು ಬರುವಂಥ ಒಂದು ಪ್ರಸಿದ್ಧವಾದಂಥ ಸೊ ಪೈಥಾನ್ ಯಾವುದಪ್ಪ ಅಂತ ಕೇಳಿದ್ರೆ ಅನಾಕೊಂಡ, ದೊಡ್ಡ ಹಾವು, ಹೆಬ್ಬಾವು ಅಂತ ಹೇಳ್ತಿರಲ್ಲ, ಇದು ಕೂಡ ಒಂದು ಇಲ್ಲಿ ಕಂಡು ಬರೋದು. ರೈಟ್. ಮತ್ತೆ ನೋಡ್ರಿ, ಸಸ್ತನಿಗಳು ಕೂಡ ನೋಡೋಣ. ಸಸ್ತನಿಗಳು ಯಾವ್ದಾವ್ದಿದೆ ಇಲ್ಲಿ, ಈ ಖಂಡದಲ್ಲಿ ಕಂಡು ಬರುವಂಥ ಸಸ್ತನಿಗಳು ಯಾವುದು? ಈಗ 4ನೇದು ಸಸ್ತನಿಗಳು, ಮೆಮಲ್ಸ್ ಅಂತ ಹೇಳೋಣ. ಯಾವ್ಯಾವ ಮೆಮಲ್ಸ್ ಕಂಡು ಬರುತ್ತೆ? ಮ್ಯಾಮಲ್ಸ್, ರೈಟ್. ಸಸ್ತನಿಗಳು, ಸಸ್ತನಿಗಳು ಅಂದರೆ ಯಾವ್ದಾವ್ದಪ್ಪ ಇಲ್ಲಿ? ಒಂದೇದು ಭಾಳ ಫೇಮಸ್ ಆ್ಯಂಟ್ ಈಟರ್ಸ್ ಅಂತ ಹೇಳ್ತೀವಿ. ಆ್ಯಂಟ್ ಈಟರ್ಸ್ ನೀಟಾಗಿ ನೆನ್ಪಿಟ್ಕೊಳ್ರಿ, ಆ್ಯಂಟ್ ಈಟರ್ಸ್ ಸಸ್ತನಿ. ಎರಡನೇದು ನಾವು ತೆಗೆದುಕೊಂಡಾಗ ಆ್ಯಂಟ್ ಈಟರ್ಸ್ ಆದಮೇಲೆ ಇನ್ನೊಂದು ನಾವು ಅಲ್ಲ ಹೇಳಿದ್ದೇವೆ, ಆರ್ಮಾಡಿಲೋಸ್. ಇವು ಏನಪ್ಪ ಅಂದರೆ ಸಸ್ತನಿಗಳು ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ರಿ. ಓಕೆನಾ? ಮೋಸ್ಟ್ ಏನ್ಷಂಟ್, ಪ್ರಾಚೀನ ಕಾಲದಿಂದಲೂ ಕೂಡ ಬಂದಿರುವಂಥ ಇವು ಏನಪ್ಪ ಅಂದರೆ ಸಸ್ತನಿಗಳು ಕೂಡ ಅಂತ ಹೇಳ್ತೀವಿ. ಓಕೆ, ಹಾಂ, ನೋಡ್ರಿ. ಇದು ಆದಮೇಲೆ ನೆಕ್ಸ್ಟ್ ನಾವು ಇತರೆ ಪ್ರಾಣಿಗಳು ಕೂಡ ನೋಡೋಣ. ರೈಟ್. ಸೊ ವೆರಿ ಕ್ಯಾಟ್ ಫ್ಯಾಮ್ಲಿ, ಓಕೆ, ಬೆಕ್ಕಿನ ಕುಟುಂಬದ ಒಂದು ಎನಿಮಲ್ಸ್ಗಳು ಕೂಡ ನೋಡೋಣ. ವೆರಿ ಫೇಮಸ್ ಏನಪ್ಪ ಅಂದರೆ ಒಂದು ಪೂಮಾ, ಜಾಗರ್ ಎಲ್ಲ ಕೇಳಿದರೆ ನೀವು ಪೂಮಾ ಅಂತ ಹೇಳ್ತೀವಿ, ಭಾಳ ಪ್ರಸಿದ್ಧ ನೋಡ್ರಿ ಪೂಮಾ. ರೈಟ್. ಪೂಮಾ ನೋಡಿ, ಇದೊಂದು ಏನಪ್ಪ ಅಂದರೆ ಡೇಂಜರಸ್ ಎನಿಮಲ್ ಆಫ್ ಕ್ಯಾಟ್ ಫ್ಯಾಮ್ಲಿ. ಇದೇ ರೀತಿ ಬರ್ಕೊಳ್ರಿ, ಎಕ್ಸಾಮಲ್ಲಿ ಕೂಡ ಕೇಳಿದ್ದಾನೆ. ಡೇಂಜರಸ್ ಎನಿಮಲ್, ಕಂಬೈನ್ಡ್ ಡಿಫೆನ್ಸ್ ಸರ್ವಿಸಲ್ಲಿ ಕೂಡ ಕೇಳಿದೆ ನೋಡ್ರಿ ಕ್ವಶನ್. ಡೇಂಜರಸ್ ಎನಿಮಲ್ ಆಫ್ ದಿ ಕ್ಯಾಟ್ ಫ್ಯಾಮ್ಲಿ ಅಂತ ಹೇಳ್ತೀವಿ. ಓಕೆ, ಈಗ ಬೆಕ್ಕಿನ ಕುಟುಂಬ ಇರುತ್ತಲ್ಲ, ಆ ರೀತಿ ಕಂಡು ಬರುವಂಥದ್ರಲ್ಲಿ ಸೊ ಅನೇಕ ವೆರಿ ಡೇಂಜರಸ್ ಆನಿಮಲ್ ಯಪ್ಪ ಅಂದರೆ ಯಾವುದಂದ್ರೆ ಸೊ ಇದು ಪೂಮಾ ಅಂತ ಹೇಳ್ತೀವಿ. ಇನ್ನೊಂದು ನೆನ್ಪಿಟ್ಕೋಬೇಕು, ಜಾಗರ್. ರೈಟ್, ಜಾಗರ್ ಅಂತ ಹೇಳ್ತೀವಿ, ಜಾಗರ್. ಈ ಜಾಗರ್ ಕೂಡ ಭಾಳ ಫೇಮಸ್ ನೋಡ್ರಿ. ಜಾಗರ್ ಸೌತ್ ಅಮೇರಿಕಾ ಕೂಡ ಭಾಳ ಪ್ರಸಿದ್ಧ ಒಂದು ಪ್ರಾಣಿ ಅಂದರೆ ಜಾಗರ್ ಅಂತ ಕೂಡ ಹೇಳ್ತೀವಿ. ಓಕೆನಾ? ಹಾಂ, ನೆನ್ಪಿಟ್ಕೊಳ್ತೀವಿ ಜಾಗರ್. ಈವನ್ ಈ ಪೂಮಾ ಏನಿದೆಪ್ಪ ಅಂದರೆ ಚಿರತೆಕ್ಕಿಂತ ಭಾಳ ಸ್ಟ್ರಾಂಗ್ ಇದೆ. ಪೂಮಾ ಹೆಂಗಪ್ಪ ಅಂದರೆ ಚಿರತೆಕ್ಕಿಂತ ಬಹಳ ಸ್ಟ್ರಾಂಗ್ ಇರುವಂಥದ್ದು. ಪೂಮಾ ಭಾಳ ಫೇಮಸ್ ನೋಡ್ರಿ. ರೈಟ್. ಹಾಂ, ಚಿರತೆಕ್ಕಿಂತ ಭಾಳ ಸ್ಟ್ರಾಂಗ್ ಇರೋದು, ಬಲಿಷ್ಠವಾಗಿರೋದು ಪೂಮಾ. ಇನ್ನೊಂದು ಯಾವುದು ಸರ್ ಇದು ಆದಮೇಲೆ ಜಾಗರ್, ಇದು ಕೂಡ ಭಾಳ ಪ್ರಸಿದ್ಧ ಆಯ್ತನಾ? ಹಾಂ, ಸ್ಟ್ರಾಂಗರ್, ಒನ್ ಆಫ್ ದ ಅನದರ್ ಆನಿಮಲ್ ಅಂತ ಹೇಳ್ತೀವಿ. ಬೇಟೆಯಾಡುವಂಥ ಒಂದು ಪ್ರಾಣಿ ಯಾವುದಪ್ಪ ಅಂದರೆ ಇನ್ನೊಂದು ಜಾಗರ್ ಅಂತ ಹೇಳ್ತೀವಿ. ರೈಟ್. ಇವು ಎರಡು ಏನಪ್ಪ ಅಂದರೆ ಭಾಳ ಪ್ರಸಿದ್ಧ, ಎರಡು ಬೇಟೆಯಾಡುವ ಪ್ರಾಣಿಗಳೇ, ಕ್ಯಾಟ್ ಫ್ಯಾಮಿಲಿಗೆ ಇರುವಂಥದ್ದು. ಸೊ ರೈಟ್, ಅನದರ್ ಎನಿಮಲ್ ಆಫ್ ಪ್ರೇ ಅಂತ ಕೂಡ ಕರಿತೀವಿ. ಇದು ಜಾಗರ್ ಕೂಡ ಭಾಳ ಪ್ರಸಿದ್ಧ. ಇದನ್ನು ನೆನ್ಪಿಟ್ಕೊಂಡ್ಬಿಡ್ರಿ ಇವೆರಡು. ಓಕೆನಾ? ಹಾಂ. ಸೊ ಇವು ಎರಡು ಪ್ರಾಣಿಗಳೇನಪ್ಪ ಅಂದರೆ ನೋಡಿ, ಮರದ ಮೇಲೂ ಕಂಡು ಬರುತ್ತೆ ಮತ್ತು ನೆಲದ ಮೇಲೆ ಕೂಡ ಇರುತ್ತೆ. ಮರದ ಮೇಲೆ ಮತ್ತು ನೆಲದ ಮೇಲೆ ಆವಾಸ ಸ್ಥಾನ ಇವ್ರದ್ದು ಎರಡು ಕೂಡ. ಇವೆರಡು ಪ್ರಾಣಿ ಎಲ್ಲಿ ಬರ್ತಾವೆ? ಮರದ ಮೇಲೆ ಕೂಡ ಇರುತ್ತೆ, ನೆಲದ ಮೇಲೆ ಕೂಡ ಓಡಾಡ್ತಾವೆ. ಅಂದರೆ ಭಾರಿ ಡೇಂಜರಸ್ ರೀ ಇವೆರಡು, ನೆನ್ಪಿಟ್ಕೊಳ್ರಿ. ಮರದ ಮತ್ತು ನೆಲದ ಮೇಲೆ ಎರಡರ ಮೇಲೆ ಕೂಡ ಇದ್ರ ವಾಸಸ್ಥಾನ ಆಗಿದೆ ಇವತ್ತು. ರೈಟ್. ಹಾಂ, ಏನಪ್ಪ ಅಂದರೆ ಮರದ ಮೇಲೇನು ಕೂಡ ವಾಸಿಸುತ್ತೆ ಮತ್ತು ನೆಲದ ಮೇಲೆ ಕೂಡ ಇರುತ್ತೆ, ಅದಕ್ಕೆ ಭಾಳ ಡೇಂಜರಸ್ ಅಂತ ಹೇಳ್ತೀವಿ ನೋಡ್ರಿ. ಓಕೆ, ಮುಖ್ಯವಾಗಿ ಏನು ತಿಂತಾವೆ ಇವು? ಇವುಗಳ ಆಹಾರ ಅಂತ ಮಂಕೀಸ್ ಅಂತ ಹೇಳ್ತೀವಿ. ಮತ್ತು ಆ ಟ್ರೀ ಮೇಲೆ ಅವಲಂಬಿತವಾಗಿರುವಂಥ ಇನ್ನೂ ಬೇರೆ ಪ್ರಾಣಿಗಳಾಗಿರ್ಬೋದು, ಅವುಗಳು ಕೂಡ ಏನಪ್ಪ ಅಂದರೆ ಇವಕ್ಕೆ ಆಹಾರ ಅಂತ ಹೇಳ್ತೀವಿ. ಅದಕ್ಕೆ ವೆರಿ ಡೇಂಜರಸ್ ಸೊ ಎನಿಮಲ್ಸ್ ಅಂತ ಕೂಡ ಹೇಳ್ತೀವಿ ಪೂಮಾ. ಇದೊಂದು ನೆನ್ಪಿಟ್ಕೊಂಡ್ಬಿಡೋದು. ರೈಟ್, ಅರ್ಥ ಆಯ್ತು ಇದು? ಹೇಳಿ. ಓಕೆ, ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಲಾಮಾಗಳು. ಹೇಗೆ ನಮ್ಮ ಹಿಮಾಲಯಗಳು ಕೂಡ ಹೇಳ್ತೀವಲ್ಲ ಲಾಮಾಗಳು ಅಂತ ಹೇಳ್ತೀವಿ, ಲಾಮಾಸ್ ಅಂತ ಹೇಳ್ತೀವಿ. ಹಿಮಾಲಯದಲ್ಲಿ ಚಮರಿ ಮೃಗ, ವಾಯಕ್ಕೆ ಯಾಕೆ ಅಂತ ಹೇಳ್ತೀವಿ. ರೈಟ್, ಯಾಕಂದರೆ ಚಮರಿ ಮೃಗ ಹೇಗೆ ನಮ್ಮ ಟಿಬೆಟಲ್ಲಿ ಸೊ ಯಾಕೆ ಮೇಲೆ ಕುತ್ಕೊಂಡು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸೊ ವಸ್ತುಗಳ ಸಾಗಾಣಿಕೆ ಮಾಡ್ತಾ ಇರ್ತಾರೆ. ರೈಟ್, ಕತ್ತೆ ಮೇಲೆ ಸಾಗಾಣಿಕೆ ಮಾಡ್ತಾ ಇರ್ತಾರೆ ನಮ್ಮಲ್ಲೆಲ್ಲ. ಸೊ ಅದೇ ರೀತಿ ಈಗ ಹಿಮಾಲಯ ಪ್ರದೇಶದಲ್ಲಿ ಯಾಕಾಯಿತು, ಆ ಯಾಂಡೀಸ್ ಪರ್ವತ ಪ್ರದೇಶದಲ್ಲಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಸ್ತುಗಳ ಸಾಗಾಣಿಕೆ ಆಗಿರ್ಬೋದು. ಈವನ್ ಸೊ ಈಗ ಮನುಷ್ಯರು ಕೂಡ ನಡ್ಲಿಕ್ಕೆ ಆಗ್ಲಾರ್ದವ್ರು ಕೂಡ ಏನು ಮಾಡ್ತಾರೆ, ಸೊ ಅದ್ರ ಮೇಲೆ ಕುತ್ಕೊಂಡು ಸೊ ಹೋಗ್ತಾ ಇರ್ತಾರೆ. ಬೀಸ್ಟ್ ಆಫ್ ಬರ್ಡನ್ ಅಂತ ಹೇಳ್ತೀವಿ. ಹೇಗೆ ಒಂಟೆ ಪ್ರಸಿದ್ಧ ಇದೆ ನೋಡ್ರಿ ಅದರಲ್ಲಿ ಮರುಭೂಮಿಯಲ್ಲಿ, ಅದೇ ರೀತಿ ಹಿಮಾಲಯದಲ್ಲಿ ಚಮರಿ ಮೃಗ
ಟಿಬೆಟಲ್ಲಿ ಚಮರಿ ಮೃಗ ಮತ್ತು ಈ ಲಾಮಾಗಳು ಎಲ್ಲಪ್ಪ ಅಂದರೆ ಆ್ಯಂಡೀಸ್ ಪರ್ವತಲ್ಲಿ ಅಂತ ಹೇಳ್ತೀವಿ ನೋಡ್ರಿ. ಒಂದು ವಿಚಿತ್ರವಾದಂಥ ಪ್ರಾಣಿಗಳಂತೂ ಕೂಡ ಹೇಳ್ತೀವಿ, ರೈಟ್. ಸೊ ತಮಗೆ ಗೊತ್ತಿದ್ದು ಲಾಮಾಗಳು ಬಹಳ ಬಹಳ ಪ್ರಸಿದ್ಧ ಅಂತ ಹೇಳ್ತೀವಿ. ತಾವು ಮಚ್ಚು ಪಿಚ್ಚು ಇಂಕಾ ಸಿವಿಲೈಸೇಷನ್ ಓದುವಾಗ ಕೂಡ ಸೊ ಇದ್ರ ಬಗ್ಗೆ ಕೂಡ ಓದಿರ್ತೀರಿ. ವಸ್ತುಗಳನ್ನು ಇನ್ನೊಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಈ ಲಾಮಾಗಳ ಮುಖಾಂತರ ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ನೆನ್ಪಿಟ್ಕೊಳ್ರಿ. ಇವು ಎಲ್ಲಿ ಕಂಡು ಬರುತ್ತೆ ಲಾಮಾ? ಮುಖ್ಯವಾಗಿ ಆ್ಯಂಡೀಸ್ ಪರ್ವತ ಪ್ರದೇಶದಲ್ಲಿ ನಮಗೆ ಲಾಮಾ ಕಂಡು ಬರುವುದು. ಆ್ಯಂಡೀಸ್ ಪರ್ವತಗಳಲ್ಲಿ ಸೊ ನಮಗೆ ಕಂಡು ಬರುವುದು ಅಂತ ಹೇಳ್ತೀವಿ. ಹೈಲ್ಯಾಂಡ್ ಅನಿಮಲ್ಸ್ ಅಂತ ಹೇಳ್ತೀವಿ ನೋಡ್ರಿ. ಈಗ ನೋಡ್ರಿ, ಹೈಲ್ಯಾಂಡ್ ಅನಿಮಲ್ಸ್ ಬರ್ಕೊಳ್ರಿ ಇದು. ಓಕೆ, ಹೈಲ್ಯಾಂಡ್ಸ್ ಆಫ್ ಆ್ಯಂಡೀಸ್ ಅಂತ ಹೇಳ್ತೀವಿ. ಅಂದರೆ ಆ್ಯಂಡೀಸ್ ಪರ್ವತದ ಎತ್ತರದ ಪ್ರದೇಶದಲ್ಲಿ ಕಂಡು ಬರೋದು ಹೈಲ್ಯಾಂಡ್ಸ್ ಆಫ್ ದಿ ಆ್ಯಂಡೀಸ್ ಅಂತ ಹೇಳ್ತೀವಿ. ಆ್ಯಂಡೀಸ್ ಪರ್ವತದ ಎತ್ತರ ಪ್ರದೇಶದಲ್ಲಿ ಕೂಡ ಕಂಡು ಬರೋದು. ಇದಕ್ಕೆ ನಾವೇನು ಪರ್ವತ ಪ್ರದೇಶದಲ್ಲಿ ಕಂಡು ಬರೋ ಬೀಸ್ಟ್ ಆಫ್ ಬರ್ಡನ್ ಅಂತ ಹೇಳ್ತೀವಿ. ಅಂದರೆ ಏನು? ಸೊ ಬೀಸ್ಟ್ ಆಫ್ ಬರ್ಡನ್ ಆಫ್ ಡೆಸರ್ಟ್ ಅಂತ ತೆಗೆದುಕೊಂಡಾಗ ಸೊ ನಾವು ಒಂಟೆ ಅಂತ ಹೇಳ್ತೀವಿ. ಇಲ್ಲಿ ಬೀಸ್ಟ್ ಆಫ್ ಬರ್ಡನ್ ಅಪ್ಪ ಅಂದರೆ ಸೊ ಇವುಗಳ ಮೇಲೆ ವಸ್ತುಗಳನ್ನು ನಾವು ಸಾಗಾಣಿಕೆ ಮಾಡಬಹುದು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ. ವಸ್ತುಗಳ ಸಾಗಾಣಿಕೆ, ರೈಟ್, ವಸ್ತುಗಳ ಸಾಗಾಣಿಕೆ ಅಂತ ಹೇಳ್ತೀವಿ. ಓಕೆ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಸ್ತುಗಳ ಸಾಗಾಣಿಕೆ ಆಗಿರ್ಬೋದು. ಈವನ್ ಸೊ ಮಾನವ ಸಾಗಾಣಿಕೆ, ಮಾನವರು ಕೂಡ ನಡ್ಲಿಕ್ಕೆ ಆಗ್ಲಾರ್ದವರು, ರೈಟ್, ಅದನ್ನು ಕೂಡ ತೆಗೆದುಕೊಂಡು ಹೋಗ್ಬೋದು ಇನ್ನೊಂದು ಪ್ರದೇಶಕ್ಕೆ ಸಾಗಾಣಿಕೆ ಅಂತ ಹೇಳ್ತೀವಿ ನೋಡ್ರಿ. ರೈಟ್, ಇಷ್ಟು ನೆನ್ಪಿಟ್ಕೊಳ್ರಿ ಇದು ಬೀಸ್ಟ್ ಆಫ್ ಬರ್ಡನ್. ಸೊ ಇದು ಎಲ್ಲಿ ಕಂಡು ಬರಂದ್ರೆ ಮೌಂಟೇನ್ ರೀಸನಲ್ಲಿ ಅಂತ ಹೇಳ್ತೀವಿ. ಈಗ ನಮ್ಮಲ್ಲಿ ನೋಡ್ರಿ ವಾಯಕ್ಕೆ ಅಂತ ಹೇಳ್ತೀವಿ, ಚಮರಿ ಮೃಗ ಅಂತ ಹೇಳ್ತೀವಿ. ಯಾಕಂದ್ರೆ ಏನು? ಚಮರಿ ಮೃಗ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಚಮರಿ ಮೃಗ ನೋಡಿ, ಬೀಸ್ಟ್ ಆಫ್ ಬರ್ಡನ್ ಇದು ಎಲ್ಲಿ? ಮುಖ್ಯವಾಗಿ ಟಿಬೆಟಲ್ಲಿ, ಈವನ್ ಹಿಮಾಲಯದ ಎತ್ತರ ಪ್ರದೇಶದಲ್ಲಿ ಸೊ ನಾವು ಇದನ್ನು ಉಪಯೋಗ ಮಾಡ್ತೇವೆ. ರೈಟ್, ವಸ್ತುಗಳನ್ನು ಸಾಗಾಣಿಕೆ ಮಾಡಲಿಕ್ಕೆ ಆಗಿರ್ಬೋದು. ಸೊ ಓಕೆ, ಇವರು ಕೂಡ ಮನುಷ್ಯರು ಕೂಡ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶದ ಮೇಲೆ ಇದರ ಮೇಲೆ ಕೂತ್ಕೊಂಡು ಕೂಡ ಹೋಗ್ಬೋದು. ಇಷ್ಟು ನೆನ್ಪಿಟ್ಕೊಳ್ರಿ ಇದು. ಲಾಮಾಗಳಲ್ಲಿ ವಿಧಗಳು ಕೂಡ ಕಂಡು ಬರುತ್ತೆ. ಲಾಮಾಗಳಲ್ಲಿ ವಿಧಗಳಿದೆ. ಹಾಗೆ ಅಲ್ಲ, ಲಾಮಾಗಳಲ್ಲಿ ವಿಧಗಳು ಯಾವುದಪ್ಪ ಅಂದರೆ ನೋಡಿ, ಲಾಂಗ್ ನೆಕ್ಡ್ ಅನಿಮಲ್ಸ್. ಇದು ಹೆಂಗಿದೆಪ್ಪ ಅಂದರೆ ಉದ್ದವಾದ, ನೋಡ್ರಿ ಒಂದು ನಿಮಿಷ, ಹೇಗಿರುತ್ತೆ ಅಂದರೆ ಲಾಮಾ ಉದ್ದವಾದ ನೆಕ್ ಇರುತ್ತೆ. ಉದ್ದವಾದ ನೆಕ್ ಅಂತ ಹೇಳ್ತೇವೆ. ಕುತ್ತಿಗೆ ಹೇಗಿರುತ್ತಪ್ಪ ಅಂದ್ರೆ ಉದ್ದವಾದದ್ದಿರುತ್ತೆ, ಲಾಂಗ್ ನೆಕ್ಡ್ ಅಂತ ಹೇಳ್ತೀವಿ ನೋಡ್ರಿ. ಸೊ ಫಿಲ್ಮಲ್ಲಿ ಕೂಡ ನೋಡಿದರೆ ಒಂದು ರಜನಿಕಾಂತ್ ಮೂವಿ ಇದೆ ನೋಡ್ರಿ, ರಜನಿಕಾಂತ್ ಮೂವಿ ರೋಬೋಟ್ ಅಂತ ಹೇಳ್ತಿರಲ್ಲ, ಆ ರೋಬೋಟ್ ಮೂವಿದಲ್ಲಿ ಕೂಡ ಒಂದು ಆ ಸಾಂಗಲ್ಲಿ ಕೂಡ ತೋರಿಸಿದ್ದಾರೆ ಇದು. ರೈಟ್, ಲಾಂಗ್ ನೆಕ್ಡ್ ಅನಿಮಲ್ ಅಂತ ಹೇಳ್ತೀವಿ. ಇವು ಯಾವ? ಲಾಮಾಗಳು. ಓಕೆ, ಉದ್ದವಾದ ಕುತ್ತಿಗೆಯನ್ನು ಹೊಂದಿರುವಂಥ ಪ್ರಾಣಿಗಳು. ಸೊ ಯಾವ ರೀತಿ ಫ್ಯಾಮಿಲಿ ಯಾವುದು, ಕುಟುಂಬ ಯಾವ ಕುಟುಂಬಕ್ಕೆ ಸೇರಿದೆ ಅಂದರೆ ಇದು ಹೇಳ್ರಿ ನೋಡೋಣ. ಕ್ಯಾಮಲ್ ಕುಟುಂಬ ಅಂತ ಹೇಳ್ತೀವಿ. ಕ್ಯಾಮಲ್. ಸೊ ಕ್ಯಾಮಲ್ ಕೇಳಿದ್ರೆ ಕ್ಯಾಮಲ್ ರೀತಿ ಒಂದು ಕುಟುಂಬಕ್ಕೆ ಸೇರಿರುವಂಥದ್ದು ಅಂತ ಹೇಳ್ತೀವಿ. ಓಕೆ, ಹೇಗೆ? ಸೊ ಈಗ ಕ್ಯಾಮಲ್ ಏನಪ್ಪ ಅಂದರೆ ಬಹಳ ದೂರದವರೆಗೆ ನೀರಿಲ್ಲದ ಕೂಡ ಹೋಗ್ತಾ ಇರುತ್ತಲ್ಲ, ನೀರು ಬೇಕಾಗಿಲ್ಲ, ಒಂದ್ಸಲ ಕುಡಿದ್ಬಿಟ್ರೆ ಸಾಕು, ಭಾಳ ದೂರವರೆಗೆ ನಡೆದುಕೊಂಡು ಹೋಗುತ್ತೆ. ಅದೇ ರೀತಿ ಸೊ ಈ ಲಾಮಾಗಳು ಕೂಡ ಒಂಟೆಯ ಕುಟುಂಬಕ್ಕೆ ಸೇರಿರುವಂಥ ಒಂದು ಪ್ರಾಣಿಗಳು, ಒಂಟೆಯ ಕುಟುಂಬಕ್ಕೆ ಸೇರುವಂಥ ಪ್ರಾಣಿಗಳು. ಸೊ ಲಾಮಾದ ವಿಧಗಳಂತ ಹೇಳ್ತೀವಿ. ಲಾಮಾದ ವಿಧಗಳು, ರೈಟ್, ವೆರೈಟಿ ಅಂತ ಹೇಳ್ತೀವಿ ನೋಡ್ರಿ. ಲಾಮಾದ ವಿಧಗಳು ಬಂದಾಗ ಒಂದೇದ್ದು ಎಕ್ಸಾಮಲ್ಲಿ ಕೇಳ್ತಿತ್ತು ನೋಡ್ರಿ, ಅಲ್ಪಕ. ನೆನ್ಪಿಟ್ಕೊಳ್ರಿ, ಅಲ್ಪಕ. ಕ್ಲೀನಾಗಿ ನೆನ್ಪಿಟ್ಕೊಳ್ರಿ. ಇದು ಲಾಮಾದ ವಿಧಗಳು ತೆಗೆದುಕೊಂಡಾಗ ಅಲ್ಪಕ ಅಂದರೆ 1 ಪಾಯಿಂಟ್ ನೆನ್ಪಿಟ್ಟು. ಅಲ್ಪಕ ಹೆಸರು ಕ್ಲೀನಾಗಿ ಬರ್ಕೊಳ್ರಿ, ಅಲ್ಪಕ ಅಂತ ಹೇಳ್ತೀವಿ. ಅಲ್ಪಕ ಇದು ಕೂಡ ನೆನ್ಪಿಟ್ಕೊಳ್ರಿ. ಒಂದು ಸ್ಮಾಲರ್ ವೆರೈಟಿ, ಸಣ್ಣ ಪ್ರಾಣಿ, ಲಾಮಾ ರೀತಿ ಒಂದು ಕಂಡು ಬರುತ್ತೆ, ಒಂದು ಸಣ್ಣ ಪ್ರಾಣಿ ಅಂತ ಹೇಳ್ತೀವಿ. ಸೊ ಮುಖ್ಯವಾಗಿ ಎಲ್ಲಿ ಕಂಡು ಬರುತ್ತೆ? ಹೈ ಪ್ಲಾಟ್ಯೂಸ್ ಅಂತ ಹೇಳ್ತೀವಿ. ಹೈ ಪ್ಲಾಟ್ಯೂ ಅಂದರೆ ಎತ್ತರದ ಒಂದು ಪ್ರಸ್ಥಭೂಮಿ ಪ್ರದೇಶದಲ್ಲಿ ನಮಗೆ ಕಂಡು ಬರುವಂಥದ್ದು. ಓಕೆ, ಪ್ರಸ್ಥಭೂಮಿಯ ಒಂದು ಎತ್ತರದ ಪ್ರದೇಶ, ಎತ್ತರದ ಪ್ರಸ್ಥಭೂಮಿಯಲ್ಲಿ ಕೂಡ ನಮಗೆ ಇದೇ ರೀತಿ ಲಾಮಾ ರೀತಿಯ ಹಾಗೆ ಕಂಡು ಬರೋದು ಅಲ್ಪಕ, ಸಣ್ಣ ಲಾಮ ಅಂತ ಹೇಳ್ತೇವೆ. ಇನ್ನೂ ಒಂದು ಕಂಡು ಬರುತ್ತೆ, ಸೊ ವೈಲ್ಡ್ ವೆರೈಟಿ ಅಂತ ಹೇಳ್ತೇವೆ. ಒಂದು ಭಾಳ ಸ್ಟ್ರಾಂಗ್ ಅಂತ ಹೇಳ್ತೇವೆ, ಗ್ವಾನಾಕೋ. ನೆನ್ಪಿಟ್ಕೊಳ್ರಿ, ಗ್ವಾನಾಕೋ ಇದು ಒಂದು ಭಾಳ ಫೇಮಸ್ಸು, ಗ್ವಾನಾಕೋ. ನೋಡಿ, ಇದು ಕೂಡ ಏನಪ್ಪ ಅಂದರೆ ವೈಲ್ಡ್ ವೆರೈಟಿ ಅಂತ ಹೇಳ್ತೀವಿ. ಇದು ಎಲ್ಲಿ ಕಂಡು ಬರುತ್ತೆ ಅಂದರೆ ಪಟಗೋನಿಯಾ ಮರುಭೂಮಿಯಲ್ಲಿ ಕಂಡು ಬರುವುದು. ಪಟಗೋನಿಯಾ ಮರುಭೂಮಿಯಲ್ಲಿ ಕಂಡು ಬರುವಂಥ ಒಂದು ಪ್ರಸಿದ್ಧ ಲಾಮಾ ರೀತಿಯ ಒಂದು ವೈಲ್ಡ್ ಎನಿಮಲ್ ಯಾವುದಪ್ಪ ಅಂದರೆ ಗ್ವಾನಾಕೋ. ಎಷ್ಟು ನೆನ್ಪಿಟ್ಕೊಂಡ್ಬಿಡ್ರಿ, ಗ್ವಾನಾಕೋ. ಕ್ಲಿಯರ್?
ರೈಟ್. ಸೊ ನೋಡ್ರಿ ಒಂದೊಂದೊಂದು ನೋಡ್ಕೊಂತ ಹೋಗೋಣ. ನೆಕ್ಸ್ಟ್ ಮುಗಿತಾ ಇದು? ಹಾಂ, ರೈಟ್. ಓವರ್. ನೋಡ್ರಿ ನೆಕ್ಸ್ಟ್ ನೋಡೋಣ ಈಗ. ನೆಕ್ಸ್ಟ್ ಇಂಪಾರ್ಟೆಂಟ್. ಸೊ ಈಗ ಜಲವಿದ್ಯುತ್ ನೋಡೋಣ ಒಂದು ನಿಮಿಷ. ಜಲವಿದ್ಯುತ್, ಪವರ್ ರಿಸೋರ್ಸಸ್. ಜಲವಿದ್ಯುತ್ ನೋಡೋಣ ಇವತ್ತು ಜಲವಿದ್ಯುತ್ ಯಾವ ರೀತಿ ಇರುತ್ತೆ ಅನ್ನೋದು. ಓಕೆನಾ? ಹಾಂ, ಹೈಡ್ರೋ ಪವರ್, ಜಲವಿದ್ಯುತ್. ರೈಟ್. ಸೊ ನೋಡ್ರಿ ಇಲ್ಲಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಇದ್ದಾವ್ರಿ. ಈ ಖಂಡ ಮುಖ್ಯವಾಗಿ ಈ ಖಂಡ ಯಾಕಂದ್ರೆ ದಟ್ಟವಾದ ಅರಣ್ಯವನ್ನು ಹೊಂದಿದೆ, ಜಲವಿದ್ಯುತ್ಗೆ ಬಹಳ ಪ್ರಸಿದ್ಧವಾಗಿದೆ ಅಂತ ಹೇಳ್ತೀವಿ. ಜಲವಿದ್ಯುತ್ಗೆ ಬಹಳ ಪ್ರಸಿದ್ಧ ಯಾಕಂದ್ರೆ ಅನೇಕ ಜಲಪಾತಗಳ ಕಂಡು ಬರುತ್ತೆ, ದೊಡ್ಡ ದೊಡ್ಡ ಡ್ಯಾಮ್ಗಳು ಕೂಡ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಹೀಗಾಗಿ ಜಲವಿದ್ಯುತ್ಗೆ ಬಹಳ ಪ್ರಸಿದ್ಧವಾಗಿದೆ ಅಂತ ಹೇಳ್ತೇವೆ ನೋಡ್ರಿ. ಯಾಕಂದ್ರೆ ಇದು ಈ ಖಂಡ ಆಗಿರ್ಬೋದು, ಮತ್ತೆ ಆಫ್ರಿಕಾ ಖಂಡ ಆಗಿರ್ಬೋದು, ಜಲವಿದ್ಯುತ್ಗೆ ಬಹಳ ಪ್ರಸಿದ್ಧ. ಸೊ ನದಿಗಳಿರುತ್ತೆ, ನದಿಯಲ್ಲಿ ನೀರಿನ ಸಂಗ್ರಹಣೆ ಜಾಸ್ತಿ ಇರುತ್ತೆ. ಸೊ ನಾವು ಡ್ಯಾಮ್ ಕಟ್ಟಿ ಹೆಚ್ಚು ಜಲವಿದ್ಯುತ್ ಉತ್ಪಾದನೆ ಕೂಡ ಮಾಡಬಹುದು. ಇದೊಂದು ನೆನ್ಪಿಟ್ಕೊಂಡ್ಬಿಡ್ರಿ ಇಲ್ಲೊಂದು ಜಲವಿದ್ಯುತ್. ರೈಟ್. ಸೊ ಒಂದೊಂದು ನೋಡೋಣ ಈಗ. ಮುಖ್ಯವಾಗಿ ಆ ನದಿಗಳಂತ ತೆಗೆದುಕೊಂಡಾಗ ಪರಾನಾ ನದಿ ಆಗಿರ್ಬೋದು. ಪರಾನಾ ನದಿಗೆ ಒಂದು ಫೇಮಸ್ ಡ್ಯಾಮ್ ಇದೆ, ಇತೈಪು ಡ್ಯಾಮ್ ಅಂತ ಹೇಳ್ತೀವಿ. ಇತೈಪು ಡ್ಯಾಮ್. ಸೊ ಎಕ್ಸಾಮಲ್ಲಿ ಕೇಳಿದ್ದಾನೆ, ಇತೈಪು ಡ್ಯಾಮ್ ಒನ್ ಆಫ್ ದ ಲಾರ್ಜೆಸ್ಟ್ HEP ಇನ್ ದ ವರ್ಲ್ಡ್ ಅಂತ ಹೇಳ್ತೀವಿ. ಒನ್ ಆಫ್ ದ ಲಾರ್ಜೆಸ್ಟ್, ಜಗತ್ತಿನಲ್ಲಿ ಒಂದು ಇತೈಪು ಡ್ಯಾಮ್ ಅಂತ ಹೇಳ್ತೀವಿ. ಇತೈಪು ಅಣೆಕಟ್ಟು. ಈ ಅಣೆಕಟ್ಟು ಸೊ ಎಲ್ಲಿದೆ? ಬ್ರೆಜಿಲಲ್ಲಿದೆ. ಇತೈಪು ಅಣೆಕಟ್ಟು ಬಹಳ ಪ್ರಸಿದ್ಧವಾದಂಥ ಅಣೆಕಟ್ಟು. ಯಾವ ನದಿಗಿದೆ ಅಂದರೆ ಸೊ ಪರಾನಾ ನದಿಗೆ ಕಟ್ಟಿರುವಂಥದ್ದು. ಮುಂದೆ ಪರಾನಾ ಪರಗ್ವೆ ಆಗಿ ಸೊ ರಿಯೋ ಲಾ ಪ್ಲಾಟಾ ಆಗತ್ತೆ. ಲಾ ಪ್ಲಾಟಾ ಆಗುವಂಥದ್ದು. ಸೊ ಅದಕ್ಕೆ ಪರಾನಾ ನದಿಗೆ ಒಂದು ಫೇಮಸ್. ಸೊ ಮುಖ್ಯವಾಗಿ ಎಲ್ಲಪ್ಪ ಅಂದರೆ ಬ್ರೆಜಿಲಲ್ಲಿದೆ. ಬ್ರೆಜಿಲ್ ಮತ್ತು ಪರಗ್ವೆ ಮಧ್ಯದಲ್ಲಿ ಕೂಡ ಕಂಡು ಬರುವಂಥದ್ದು. ಬ್ರೆಜಿಲ್ ಮತ್ತು ಪರಗ್ವೆ. ರೈಟ್. ಈ ಯಾವುದು? ಇತೈಪಾ ಡ್ಯಾಮ್ ಅಂತ ಹೇಳ್ತೀವಿ. ಸೊ ಬ್ರೆಜಿಲ್ ಮತ್ತು ಸೊ ಪರಗ್ವೆ ಅಂತ ಹೇಳ್ತೀವಿ, ಅಲ್ಲಿ ಕಂಡು ಬರ್ತದೆ. ಭಾಳ ಫೇಮಸ್ ನೋಡ್ರಿ. ರೈಟ್. ಹಾಂ, ಇದೊಂದು ನೆನ್ಪಿಟ್ಕೊಂಡ್ಬಿಡ್ರಿ ಇದು. ಸೊ ಮುಖ್ಯವಾಗಿ ನಾವು ತೆಗೆದುಕೊಂಡಾಗ ಬ್ರೆಜಿಲ್ ಮತ್ತು ಪರಗ್ವೆ. ಸೊ ಈ ನದಿಗೆ ಡ್ಯಾಮ್ ಕಟ್ಟಿದ್ದಾರೆ. ಇತೈಪು ಡ್ಯಾಮು ಒಂದು ಪ್ರಸಿದ್ಧವಾದಂಥ ಡ್ಯಾಮ್. ಮತ್ತೆ ನದಿಗಳು ತೆಗೆದುಕೊಂಡಾಗ ಸೊ ನದಿಗಳು ನಾವು ಆಲ್ಮೋಸ್ಟ್ ನಾವು ಹೇಳ್ತೇವೆ ಮುಂದೆ ಡೀಟೇಲಾಗಿ ಒಂದೊಂದೊಂದೊಂದು. ಯಾವುದ್ಯಾವುದು ನದಿ? ಒಂದು ಒರಿನೋಕೋ, ವೆನಿಜುವೆಲಾದ ಒಂದು ಪ್ರಸಿದ್ಧವಾದ ನದಿ. ಈ ನದಿ ಕೂಡ ಅನೇಕ ಜಲವಿದ್ಯುತ್ ಯೋಜನೆಗಳಿದೆ. ವೆನಿಜುವೆಲಾ ಅಂತ ಹೇಳ್ತೇವೆ. ವೆನಿಜುವೆಲಾ ಭಾಳ ಪ್ರಸಿದ್ಧ ನೋಡ್ರಿ. ವೆನಿಜುವೆಲಾದಲ್ಲಿ ಭಾಳ ಪ್ರಸಿದ್ಧ ನದಿ ಯಾವುದಂದ್ರೆ ಯಾವುದು? ಒರಿನೋಕೋ ಬೇಸಿನ್ ಅಂತ ಹೇಳ್ತೀವಿ. ಅಮೆಜಾನ್ ಆಗಿರ್ಬೋದು. ಸೊ ನಮಗೆ ಗೊತ್ತಿದೆ ಅಮೆಜಾನ್ ಎಲ್ಲಿದೆ ಅಂದರೆ ದಟ್ಟವಾದ ಕಾಡುಗಳ ಮಧ್ಯೆ ಹರಿಯುವುದು. ಸೊ ಮುಖ್ಯವಾಗಿ ನಾವು ಬ್ರೆಜಿಲ್ ದೇಶದಲ್ಲಿ ಸೊ ಅಮೆಜಾನ್ ಅಂತ ತೆಗೆದುಕೊಳ್ತೀವಿ. ಇನ್ನೊಂದು ಭಾಳ ಪ್ರಸಿದ್ಧ ಏನಪ್ಪ ಅಂದರೆ ಪರಾನಾ ನದಿ ಅಂತ ಹೇಳ್ತೀವಿ. ಈ ಪರಾನಾ ನದಿ ಎಲ್ಲಪ್ಪ ಅಂದರೆ ಸೊ ಬ್ರೆಜಿಲ್ ಮತ್ತು ಸೊ ಪರಗ್ವೆ ಆಗುತ್ತೆ. ಮುಂದೆ ಈ ಪರಾನಾ ಪರಗ್ವೆ ಎರಡು ನದಿ ಸೇರಿಸಿ ಏನಾಗುತ್ತೆ? ರಿಯೋ ಡೆ ಲಾ ಪ್ಲಾಟಾ. ಸೊ ಒಂದು ಕಡೆ ಏನು ಬರುತ್ತೆ? ಒಂದು ಪರಾನಾ ನದಿ. ಓಕೆ. ಸೊ ಪರಾನಾ. ಸೊ ಇನ್ನೊಂದು ಪರಾನಾ ಪರಗ್ವೆ. ರೈಟ್. ಸೊ ಮುಂದೆ ಇದೇ ನದಿ ಏನಾಗುತ್ತೆ ಅಂದರೆ ರಿಯೋ ಡೆ ಲಾ ಪ್ಲೇಟಾ. ರೈಟ್. ಲಾ ಪ್ಲಾಟಾ ಅಂತ ಹೇಳ್ತಾರಲ್ಲ, ಈ ನದಿ ಆಗುತ್ತೆ. ಈ ನದಿ ಏನಪ್ಪ ಅಂದರೆ ಈ ನದಿ ಮೇಲೆ ಕಂಡು ಬರುವಂಥ ಒಂದು ನಗರ ಇದೆ, ಅರ್ಜೆಂಟೈನಾದ ರಾಜಧಾನಿಯಾದಂಥ ಬ್ಯೂನಸ್ ಏರ್ಸ್. ಯಾವ ನದಿ ದಂಡೆ ಮೇಲೆ ಕಂಡು ಬರುತ್ತೆ ಅಂದರೆ ರೈಟ್ ಬ್ಯೂನಸ್ ಏರ್ಸ್ ಅಂತ ಹೇಳ್ತೀವಿ. ಅರ್ಜೆಂಟೈನಾದ ರಾಜಧಾನಿ ಇದು ರಿಯೋ ಡೆ ಲಾ ಪ್ಲಾಟಾ ಅಂತ ಹೇಳ್ತೀವಿ. ರಿಯೋ ಡೆ ಲಾ ಪ್ಲಾಟಾ. ರೈಟ್. ಅರ್ಜೆಂಟೈನಾದ ರಾಜಧಾನಿ ಯಾವುದಂತ ಕೇಳಿದ್ರೆ ಬ್ಯೂನಸ್ ಏರ್ಸ್. ನೆನ್ಪಿಟ್ಕೊಳ್ರಿ. ಅನೇಕ ವೆನಿಜುವೆಲಾ ಆಗಿರ್ಬೋದು, ಬ್ರೆಜಿಲ್ ಆಗಿರ್ಬೋದು, ಪರಗ್ವೆ ಆಗಿರ್ಬೋದು, ಈ ದೇಶಗಳು ಜಲವಿದ್ಯುತ್ ಉತ್ಪಾದನೆಗೆ ಬಹಳ ಬಹಳ ಪ್ರಸಿದ್ಧವಾಗಿದ್ದವು. ಸೊ ನಿಮಗೆ ಒಂದೊಂದ್ಸಲ ಡ್ಯಾಮ್ ಕೇಳ್ತಾನೆ, ಆ ಡ್ಯಾಮ್ ಯಾವುದಪ್ಪ ಅಂದರೆ ಸೊ ಇತೈಪು ಡ್ಯಾಮು. ಇದೊಂದು ನೆನ್ಪಿಟ್ಕೊಂಬಿಡಿ. ಬವರ್. ರೈಟ್. ಈಗ ಇದು ಆದಮೇಲೆ ನೆಕ್ಸ್ಟ್ ನೋಡೋಣ. ಈಗ ನಾವು ಇದಾದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಮೀನುಗಾರಿಕೆ ಅಂತ ತೆಗೆದುಕೊಳ್ಳೋಣ. ಮೀನುಗಾರಿಕೆ ಯಾವ ದೇಶ ಪ್ರಸಿದ್ಧಿದೆ? ಮೀನುಗಾರಿಕೆ ಈ ಖಂಡದಲ್ಲಿ ಪ್ರಸಿದ್ಧವಾಗಿರುವಂಥ ದೇಶ ಯಾವುದಂದ್ರೆ ರೈಟ್. ಸುಮಾರು 20% ಆಫ್ ದ ವರ್ಲ್ಡ್ಸ್ ಕ್ಯಾಚ್ ಫಿಶ್ ಯಾವುದಪ್ಪ ಅಂದರೆ ಮೆರೈನ್ ಫಿಶ್ ತೆಗೆದುಕೊಂಡಾಗ ಪೆರು ದೇಶ ಅಂತ ಹೇಳ್ತೀವಿ ನೋಡ್ರಿ. ಪೆರು ದೇಶ ಒಂದು ಫೇಮಸ್. ಪೆರು ದೇಶ ಅಂತ ಹೇಳ್ತೀವಿ. ಈ ಪೆರು ದೇಶ ಎದಕ್ಕೆ ಪ್ರಸಿದ್ಧಪ್ಪ ಅಂದರೆ ಮೀನುಗಾರಿಕೆ ಪ್ರಸಿದ್ಧ. ಸುಮಾರು ಎಷ್ಟು ಪರ್ಸೆಂಟಪ್ಪ ಅಂದರೆ ನೋಡಿ, ಸುಮಾರು 20% ತೆಗೆದುಕೊಂಡಾಗ ನೋಡ್ರಿ, 20% ಫಿಶರೀಸ್ಗೆ ಅಂತ ಹೇಳ್ತೀವಿ. ರೈಟ್. 20% ಆಫ್ ದಿ ಸುಮಾರು 20%. ಸೊ ಪ್ರಪಂಚದ ಮೀನು ಉತ್ಪಾದನೆ ತೆಗೆದುಕೊಂಡಾಗ ನೋಡ್ರಿ, ಅವಾಗ ಹಳೆ ಕಾಲದಲ್ಲಿ ಇತ್ತದು, ಈಗ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಮೆಕನೈಸ್ಡ್ ಬೋಟ್ಸ್ ಎಲ್ಲ ಬಂದಿದೆ. ರೈಟ್. ಸೊ 1990 2000 ಸೊ ಈ ಪೆರು ದೇಶ ಇವತ್ತು ಕೂಡ ಪ್ರಸಿದ್ಧ ಇದೆ. ರಫ್ಲಿ ಅರೌಂಡ್ 15% 20% ಪ್ರಪಂಚದ ಮೀನು ಉತ್ಪಾದನೆ. ಎಷ್ಟು ಪರ್ಸೆಂಟ್ ಅಂದರೆ 1/5 ಆಫ್ ದಿ
1/5 ಆಫ್ ದಿ ಬರ್ಕೊಳ್ರಿ, ಇಂಗ್ಲೀಷಲ್ಲಿ ಕೂಡ ಬರ್ಕೊಳ್ರಿ. ರೈಟ್, ವರ್ಲ್ಡ್ಸ್ ಟೋಟಲ್ ಕ್ಯಾಚ್ ಫಿಶ್, ವರ್ಲ್ಡ್ಸ್ ಟೋಟಲ್ ಕ್ಯಾಚ್ ಫಿಶಲ್ಲಿ ಯಾವುದಪ್ಪ ಅಂದರೆ ಈ ಪೆರು ದೇಶ ಕೂಡ ಭಾಳ ಪ್ರಸಿದ್ಧ ಅಂತ ಹೇಳ್ತೇವೆ ಕ್ಯಾಚ್ ಫಿಶ್. ಸರ್ ಇಲ್ಲೇ ಯಾಕೆ ಕಂಡು ಬರುತ್ತೆ ರೀ ಜಾಸ್ತಿ? ಒಂದು ಪಾಯಿಂಟ್ ನೆನ್ಪಿಟ್ಕೋಬೇಕು. ಪೆರು ದೇಶದಲ್ಲಿ ಯಾಕಪ್ಪ ಅಂದರೆ ಎಲ್ಲಿ ಕೋಲ್ಡ್ ಕರೆಂಟು ವಾರ್ಮ್ ಕರೆಂಟು ಮೀಟ್ ಆಗ್ತಾ ಇರತ್ತೆ ಆ ಪ್ರದೇಶ ಎದಕ್ಕೆ ಫೇಮಸ್ ಅಪ್ಪ ಅಂದರೆ ಮೀನುಗಾರಿಕೆ ಬಹಳ ಪ್ರಸಿದ್ಧ ಅಂತ ಹೇಳ್ತೇವೆ. ಸೊ ಒಂದು ನೆನ್ಪಿಟ್ಕೊಳ್ಳಿ, ಇದು ಸಮಭಾಜಕ, ಸಮಭಾಜಕ ಅಂತ ಹೇಳ್ತೇವೆ, ಸಮಭಾಜಕ. ರೈಟ್, ಹಾಂ, ಸಮಭಾಜಕದಲ್ಲಿ ಏನಾಗುತ್ತೆ ಅಂದರೆ ಒಂದು ವಾರ್ಮ್ ಕರೆಂಟು ಬರುತ್ತೆ, ವಾರ್ಮ್ ಕರೆಂಟ್, ಕೌಂಟರ್ ಕರೆಂಟ್ ಅಂತ ಹೇಳ್ತೀವಿ. ಇಲ್ಲೊಂದು ಕರೆಂಟ್ ಯಾವಾಗಲೂ ಬರ್ತಿರ್ತೈತೆ, ಯಾವುದಿದು ಕೌಂಟರ್ ಕರೆಂಟ್, ಈಕ್ವೆಟೋರಿಯಲ್ ಕೌಂಟರ್ ಕರೆಂಟ್, ಸಮಭಾಜಕದ ಕೌಂಟರ್ ಕರೆಂಟ್, ಈಕ್ವೆಟೋರಿಯಲ್ ಕೌಂಟರ್ ಪ್ರವಾಹ. ರೈಟ್, ಈಕ್ವೆಟೋರಿಯಲ್ ಕೌಂಟರ್ ಪ್ರವಾಹ ಇದೊಂದು ಏನಪ್ಪ ಅಂದರೆ ಉಷ್ಣ ಪ್ರವಾಹ ಇದೆ. ಇದು ಎಂಥ ಪ್ರವಾಹ? ಇದು ಉಷ್ಣ ಪ್ರವಾಹ. ಇದೊಂದು ವಾರ್ಮ್ ಕರೆಂಟ್ ಅಂತ ಹೇಳ್ತೀವಿ. ಹಾಗೆ ಇನ್ನೊಂದು ಕರೆಂಟ್ ಬರುತ್ತಾರೆ, ಯಾವುದಂದ್ರೆ ಕೋಲ್ಡ್ ಕರೆಂಟ್. ಈಗ ವೆಸ್ಟ್ ವಿಂಡ್ ಡ್ರಿಪ್ ಅಂತ ಹೇಳ್ತೀವಿ, ಈ ಜಗತ್ತಿನ ಅತ್ಯಂತ ಉದ್ದವಾದಂಥ ಕೋಲ್ಡ್ ಕರೆಂಟ್ ಪ್ರವಾಹ ಅಂತ ಹೇಳ್ತೀವಿ, ಅದು ವೆಸ್ಟ್ ವಿಂಡ್ ಡ್ರಿಪ್. ಅದ್ರ ಒಂದು ಡ್ರಿಫ್ಟ್ ಆಗಿ ನೋಡಿ ಈ ಕಡೆ ಬರುತ್ತಲ್ಲ, ಬಹಳ ಫೇಮಸ್ ಯಾವುದಂದ್ರೆ ಪೆರು ಕರೆಂಟ್ ಅಂತ ಹೇಳ್ತೀವಿ. ಪೆರು, ಪೆರು ಪ್ರವಾಹ ಇದೊಂದು ಶೀತ ಪ್ರವಾಹ. ಪೆರು ಅಥವಾ ಹಂಬೋಲ್ಟ್ ಕರೆಂಟ್ ಅಂತ ಹೇಳ್ತೀವಿ, ಹಂಬೋಲ್ಟ್, ಹಂಬೋಲ್ಟ್ ಪ್ರವಾಹ. ಪೆರು ಮತ್ತು ಅಲೆಕ್ಸಾಂಡರ್ ವ್ಯಾನ್ ಹಂಬೋಲ್ಟ್, ಫಾದರ್ ಆಫ್ ಮಾಡರ್ನ್ ಜಿಯೋಗ್ರಫಿ ಅಂತ ಹೇಳ್ತೀವಿ. ಈಗ ಪೆರು ಪ್ರವಾಹ ಇದೊಂದು ಎಂಥ ಪ್ರವಾಹ ಅಂದರೆ ಶೀತ ಪ್ರವಾಹ. ಈ ಶೀತ ಪ್ರವಾಹ ಇನ್ನೊಂದು ಉಷ್ಣ ಪ್ರವಾಹ ಎರಡು ಬಂದು ಎಲ್ಲಿ ಮಿಶ್ರಣ ಆಗ್ತಾ ಇರತ್ತೆ ಆ ಪ್ಲೇಸ್ ಎದಕ್ಕೆ ಪ್ರಸಿದ್ಧಪ್ಪ ಅಂದರೆ ಮೀನುಗಾರಿಕೆ ಪ್ರಸಿದ್ಧ. ರೈಟ್, ಹೀಗಾಗಿ ಸೊ ಈ ಪೆರು ದೇಶ ಯಾವುದಕ್ಕೆ ಪ್ರಸಿದ್ಧಪ್ಪ ಅಂದರೆ ಮೀನುಗಾರಿಕೆ ಬಹಳ ಪ್ರಸಿದ್ಧ ಅಂತ ಹೇಳ್ತೇವೆ ನೋಡ್ರಿ. ಮೀನುಗಾರಿಕೆಗೆ ಬಹಳ ಪ್ರಸಿದ್ಧ ಯಾವುದಪ್ಪ ಅಂದರೆ ಈ ಪೆರು ರೈಟ್ ದೇಶ, ನೆನ್ಪಿಟ್ಕೊಂಬಿಡಿ. ಕ್ಲಿಯರ್? ತಿಳಿತಲ್ರಿ ಇದು? ಎಲ್ಲಿ ಕೋಲ್ಡ್ ಕರೆಂಟು ವಾರ್ಮ್ ಕರೆಂಟು ಮೀಟ್ ಆಗ್ತಿರ್ತಾವೋ ದ್ಯಾಟ್ ರೀಸನ್ ಈಸ್ ವೆರಿ ಫೇಮಸ್ ಫಾರ್ ಫಿಶಿಂಗ್ ಇಂಡಸ್ಟ್ರಿ. ರೈಟ್, ಫಿಶಿಂಗ್ ಇಂಡಸ್ಟ್ರಿಗೆ ಸೊ ಭಾಳ ಪ್ರಸಿದ್ಧವಾದಂಥದ್ದು. ಕ್ಲಿಯರಾ? ಸೊ ಇವತ್ತಿನ ಕ್ಲಾಸ್ ಆಯಿತು. ಸೊ ನಾಳೆ ಕ್ಲಾಸಲ್ಲಿ ಕೂಡ ನಿಮಗೆ ಸೊ ಇದರ ಮುಂದುವರಿದ ಭಾಗ ಇರುತ್ತೆ. ಸೊ ಆಯಿಲ್ ಆಗಿರ್ಬೋದು, ಮಣ್ಣಾಗಿರ್ಬೋದು, ಖನಿಜ ಸಂಪನ್ಮೂಲಗಳಾಗಿರ್ಬೋದು, ಇವುಗಳ ಬಗ್ಗೆ ನಾಳೆ ಕ್ಲಾಸಲ್ಲಿ ಹೇಳೋಣ ಡೀಟೇಲ್ ಆಗಿ. ಮತ್ತೆ ಅದಾದ ನಂತರ ಒಂದೊಂದು ದೇಶಗಳ ಬಗ್ಗೆ ಕೂಡ ಸ್ವಲ್ಪ ನೋಡೋಣ. ಈವನ್ ಸೊ ನದಿಗಳ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಸೊ ಪರ್ವತಗಳ ಬಗ್ಗೆ ಆಗಿರ್ಬೋದು, ಗಲ್ಫ್ಸ್ ಆಗಿರ್ಬೋದು, ಕೊಲ್ಲಿಗಳಾಗಿರ್ಬೋದು, ಎಲ್ಲನೂ ಕೂಡ ಮುಂದೆ ಬರುವಂಥ ಕ್ಲಾಸ್ಗಳಲ್ಲಿ ಸೊ ತಮಗೆ ಡೀಟೇಲ್ ಆಗಿ ಹೇಳ್ಕೊಳ್ಳಾಗುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ಟುಡೇಸ್ ಕ್ಲಾಸ್. ಥ್ಯಾಂಕ್ ಯು ವೆರಿ ಮಚ್. ಸೊ ನಾಳೆಯಿಂದ 9 ಗಂಟೆ ಕ್ಲಾಸ್ ಇರುತ್ತೆ, ಅಟೆಂಡ್ ಆಗಿ ಎಲ್ಲರೂ. ರೈಟ್, ಥ್ಯಾಂಕ್ ಯು ವೆರಿ ಮಚ್. ಸೊ ಎಲ್ಲರಿಗೂ ಧನ್ಯವಾದಗಳು.